बुद्धं शरणं गच्छामि धम्मं शरणं गच्छामि। देखे हसीनों के मेले देखे दिल पे हो, तू ही छा गया, तू ही छा गया। अरे नैनों में सपना, सपनों में सजनी, सजनी पे दिल आ गया, कि सजनी पे दिल आ गया।
मिला तेरा जो इशारा मिला मुझे जग सारा मिला मैं तो हो तुझे पा गया तुझे पा गया नैनों में सपना सपनों में सजना सजना पे दिल आ गया क्यों सजना पे दिल आ गया
सन्ध्या प्रवर्तते उत्तिष्ठ नरशार्दूल कर्तव्यं दैवमान्निकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निःश्रुत जनप्रियदानशीले श्रीवेङ्कटेश दयिते तव सुप्रभातम् मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निःश्रुत जनप्रियदानशीले श्रीवेङ्कटेश दयिते तव सुप्रभातम् ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ನೀಡೋ ಶಿವ ನೀಡದಿರೋ ಶಿವ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನಾನಿಗೆ ಅಂಜಲಿ ನೀ ನನ್ನ ಅಂಜಲಿ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಪರಮಾನಂದ ಆರ್ಕೊಡೋ ಚನ್ನಬಸವೇಶ ನೋಡಪ್ಪ, ಈ ನಮ್ಮ ಅಶೋಕ್ ಸಾಹೇಬ್ರ ಮನೆ ಯಾವಾಗಲೂ ನಗುವಿನ ಕಡಲಾಗಿರ್ಬೇಕನ್ನೋದೇ ನನ್ನ ಆಸೆ. ಯಾಕಂದ್ರೆ ಎಲ್ಲೆಲ್ಲೂ ಬೀದಿಯಲ್ಲಿ ಬಿದ್ದಂತ ಹೆಣ್ಣು ನಾನು.
ನನ್ನನ್ನು ಈ ಮನೆಗೆ ಕರ್ಕೊಂಡು ಬಂದು ನಾವು ಸ್ವಂತ ಮನೆಗಿಂತ ಹೆಚ್ಚಾಗಿ ನನ್ನನ್ನು ಜೋಪಾನ ಮಾಡಿದ್ರು. ತಮ್ಮ ತಂಗಿಗಿಂತ ಜಾಸ್ತಿ ನನ್ನನ್ನು ಪ್ರೀತಿ ಮಾಡಿದ್ರು. ಯಾವಾಗಲೂ ಸದಾ ಇದೇ ರೀತಿ ಪ್ರೀತಿ ನನ್ನ ಮೇಲೆ ಇರ್ಲಿ ಅಂತ ನಾನು ನಿನ್ನಲ್ಲಿ ಸೆರೆಗೊಟ್ಟಿ ಬೇಡ್ಕೊಳ್ತೀನಿ. ಅಯ್ಯೋ ದೇವ್ರಿ, ಈ ಪೂಜೆ ಮಾಡೋ ವೇಳೆದಾಗ ನಾನು ಕಾಫಿ ಮಾಡೋದನ್ನೇ ಮರ್ತ್ಬಿಟ್ಟೆ. ಈಗ ಸಾಯಿಬರು ಬಂದು ಲಿಂಗಮ್ಮ ಕಾಫಿ ಇಲ್ಲ ಅಂತಾರೆ. ತಡ ಮಾಡಿದ್ರೆ ಅಷ್ಟೇ ಬೈದ್ ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ಇಲ್ಲ, ನಾನು ಈ ಸಲ ಹೋಗಿ ಕಾಫಿ ಮಾಡ್ಕೊಂಡ್ಬಿಡ್ತೀನಿ. ಲಿಂಗಮ್ಮ ಕಾಫಿ ಕೊಡಮ್ಮ. ಅಯ್ಯೋ, ಆ ಸಾಯಿಬ್ರ ಪೂಜೆ ಮಾಡಕತ್ತಿದ್ನಲ್ಲ, ಆ ಗದ್ದಲಾಗಿ ಕಾಫಿ ಮಾಡೋದನ್ನೇ ಮರ್ತ್ಬಿಟ್ಟೆ. ನೀವೊಂದು 5 ನಿಮಿಷ ಇರ್ರಿ, ನಾನು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ತೆಗಿಯಮ್ಮ ಕೈ ತಲೆಯಿಂದ. ಯಾಕ್ರಿ? ಕೈ ತೊಳ್ಕೊಂಡು ಕಾಫಿ ಮಾಡಿ ತಗೊಂಡ್ ಬಾ. ಸಾಯಿಬ್ರ, ನನ್ನ ತಲೆಗೆ ಏನು ಬಿದ್ದಿಲ್ಲ, ನನ್ನ ತಲೆ ಸ್ವಚ್ಛ ಇತ್ತು. ನೀಗ ಸ್ವಲ್ಪ ಹೊತ್ತಿರಿ, ನಾನು ಹಿಂಗೋಗಿ ಬಂದ್ಬಿಡ್ತೀನಿ. ಲಿಂಗಮ್ಮ ಕಾಫಿ ತೋ. ಅಯ್ಯೋ, ಇವ್ರು ಬರ್ತಾರೆ ಕಾಫಿ ಅಂತಾರೆ, ಇವ್ರು ಬರ್ತಾರೆ ಕಾಫಿ ಅಂತಾರೆ. ಅಮ್ಮ, ಈಗ ಅಶ್ವಥ್ ಸಾಯಿಬ್ರು ಬರ್ತಾರ, ಅವರು ಬಂದ ಲಿಂಗಮ್ಮ ಕಾಫಿ ಇಲ್ಲ ಅಂತಾರ. ಅವ್ರಿಗೆ ಏನಾದ್ರು ತಡ ಮಾಡಿದ್ರ ಈ ಮನೆ ಕೆಲಸ ಕಳ್ಕೊಳ್ಳೋದು ಗ್ಯಾರಂಟಿನೇ. ಹಂಗಾಗ್ಬಾರ್ದು. ಈ ಸದ್ಯ ಒಂದ್ ನಿಮಿಷ ಇರಿ, ಹೋಗಿ ತಮ್ಮ ಗೌತಮ, ಅಶೋಕನ ಎಂದರೆ ಎಷ್ಟೊಂದು ಹೆದರಿಕೆ ನೋಡು ಈ ಶಿವಲಿಂಗಮ್ಮನಿಗೆ. ಹೌದಣ್ಣ, ಅವಳಿಗೊಬ್ಬರಿಗೇನ ಭಯವಿರುವುದು. ಅಶೋಕನನ್ನು ಕಂಡರೆ ನಮ್ಮಿಬ್ಬರಿಗೂ ಕೂಡ ಭಯವಿದೆ ಅಲ್ವಾ? ಕಾಫಿ ಆಯ್ತಾ? ಇಲ್ಲಣ್ಣ. ಫಸ್ಟ್ ಕ್ಲಾಸ್ ಆಗಿದೆ ಲಿಂಗಮ್ಮ. ಲಿಂಗಮ್ಮ, ಆಯಪ್ಪ, ನೀನು ಈ ಮನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯ. ನಿಮ್ ಸಂಬಂಧ್ರಿ ಸಮಯಕ್ಕೆ ಸರಿಯಾಗಿ ಮೊಬೈಲು ಸಮಯಕ್ಕೆ ಸರಿಯಾಗಿ ನಮಗೆ ಊಟ ತಿಂಡಿ ಕೊಡ್ತಾ ಇದೆಯ. ನಿಮ್ ಸಂಬಂಧ್ರಿ ಅದಕ್ಕಾಗಿ ಇಂದಿನಿಂದ ನಿನಗೆ ಇವತ್ತೇನೋ ಪೂಜೆ ಮಾಡಕತ್ತಿದ್ದೆ, ಆ ಗದ್ದಲ್ದಾಗ ಕಾಫಿ ಮಾಡೋದು ತಡ ಆಯ್ತು. ಹಂಗಂತ ಈ ಮನೆಯಿಂದ ಕೆಲಸದಿಂದ ತೆಗೆದಾಕ್ತಿರ್ಲಿ, ಇದು ಸರಿನಾ? ಹಿಂಗೆಲ್ಲ ಮಾಡ್ಬೇಡ್ರಿ, ನಾವ್ ಬಡವ್ರಿ. ನೋಡಮ್ಮ, ನಿನಗೆ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತ ಹೇಳಿಲ್ಲ. ನೀವ ಅಂದ್ರಲ್ಲಿ ಹಾ, ನೀ ತಪ್ಪಾಗಿ ತಿಳ್ಕೊಂಡಿದ್ಯಾ. ನೋಡಮ್ಮ, ತಿಂಗಳಿಗೆ ನನಗೆ 5,000 ಬದಲಾಗಿ 7,000 ಸಂಬಳ ನೀಡ್ತಾ ಇದ್ದೀನಿ ಅಂತ ಹೇಳ್ದೆ. ನಿಜ ಇರ್ಬೇಕಂದ್ರ ಊರ್ ತುಂಬಾ ನಿಮ್ಮಂತ ಪುಣ್ಯಾತ್ಮರು ಇದ್ಬಿಟ್ರ ನಮ್ಮಂತ ಬಡವರು ಬಡತನ ಐತಿ ಅನ್ನೋದ್ರ ಮರ್ತು ನಾವು ಕೂಡ ಶ್ರೀಮಂತರು ಅಂತ ಈ ಪ್ರಪಂಚದಾಗ ಬದುಕ್ಬಹುದು. ಅಬ್ಬರ ನಿಮ್ಮಂತವ್ರು ಕೋಟಿಗೊಬ್ಬರು ನೋಡ್ರಿ. ಇದು ಈ ದುಡ್ಡು ತೆಗೆದುಕೊಂಡು ನಿಮ್ಮ ತಂದೆ ಮನೆಯಲ್ಲಿ ದಾರಿ ಕೈತಾ ಇರ್ತಾರೆ, ಹೋಗು. ಆಯ್ತಾಯ್ತು ಅಪ್ಪರ, ಮತ್ತ ಹಂಗೇನ್ರ ಉಪ್ಪಿಟ್ಟು ಬೇಕಂತಂದ್ರೆ ಹೇಳ್ರಿ, ನಾ ಬರ್ತೀನಿ. ಆಯ್ತಮ್ಮ. ಅಪ್ಪರ, ನಿಮ್ಗೆ ಏನಾರ ದೋಸೆ ಬೇಕಂತಂದ್ರೆ ಹೇಳ್ರಿ, ನಾ ಮಾಡ್ಕೊಡ್ತೀನಿ. ಅಪ್ಪರ, ನಿಮ್ಗೆ ಏನಾರ ಕೇಸರಿ ಬಾತ್ ಬೇಕಿತ್ತಂದ್ರೆ ಹೇಳ್ರಿ, ನಾ ಮಾಡ್ಕೊಡ್ತೀನಿ. ದಾವಣಗೆರೆ ಬೆಣ್ಣೆ ದೋಸೆ ಬೇಕು ಮೇಡಮ್. ದಾವಣಗೆರೆ ಬೆಣ್ಣೆ. ಆಯ್ತಲ್ರಿ, ನಿಮ್ಗೆ ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ಕೊಡ್ತೀನಿ, ಇವ್ರಿಗೆ ಪೇಪರ್ ದೋಸೆ ಮಾಡ್ಕೊಡ್ತೀನಿ. ದೋಸೆ ದೋಸೆ ತಮ್ಮ ಗೌತಮ್, ಈ 50,000 ರೂಪಾಯಿ ಸುಮತಿಯಮ್ಮ ಹೆಸರಿಗೆ ಮನಿ ಆರ್ಡರ್ ಮಾಡಿ ಬಾ. ಹಾಗೆ ಆಗಲ್ಲಣ್ಣ. ಅಣ್ಣ, ಸುಮತಿ ಎಂದರೆ ಯಾರು? ಅವಳೊಬ್ಬಳು ಅನಾಥೆ, ತಂದೆ ತಾಯಿ ಯಾರು ಇಲ್ಲ, ಹಾಸ್ಟೆಲ್ ಇದ್ದುಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ಅವಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹಣದ ಸಹಾಯ ಕೇಳಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿದ್ದಾರೆ. ಅದಕ್ಕಾಗಿ ನಾನು ಹಣ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜ ಅಣ್ಣ, ಹಣದ ಕೊರತೆಯಿಂದ ಈ ದೇಶದಲ್ಲಿ ತುಂಬಾ ಜನ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿನಿಗೆ ನೀವು ಹಣ ಕಳಿಸಿ ತುಂಬಾ ಪುಣ್ಯದ ಕೆಲಸ ಮಾಡಿರುವಿರಿ. ಅಂದ ಹಾಗೆ ಅಣ್ಣ, ನಾನು ಸ್ವಲ್ಪ ತೋಟದ ಕಡೆಗೆ ಹೋಗಿ ಬರುತ್ತೇನೆ. ಆಯ್ತಪ್ಪ.
ಖ್ಯಾತ ಅಡಿಗಡ ಅಶೋಕ್ ಕುಮಾರ್ ಸಾಹೇಬರಿಗೆ ನಮಸ್ಕಾರ. ಇದೇನು ಜಾಗೃತ ಶರೇ ಸಾಹೇಬರು ನಮ್ಮ ಮನೆ ಕಡೆಗೆ ಆಗಮನ ಅಪರೂಪ. ಏನೂ ಇಲ್ಲ. ಮೊನ್ನೆ ದಿನ ಅಂದ್ರೆ ರವಿವಾರ ನನ್ನ ಕಡುವೈರಿಯಾಗಿದ್ದ ಅಶೋಕ್ ಅಲ್ಲ ನನ್ನ ಕಡುವೈರಿದ ಆ ರಾಮದಾಸನನ್ನು ಕೊಂದಾಕಿ ಬಿಟ್ಟೆ. ಮೊದಲು ಬಹಳ ಸಲ ಹೇಳಿದ್ದೆ, ಆದ್ರೂ ನನ್ನ ಮಾತು ಕೇಳೇ ಇಲ್ಲ. ಕೊನೆಗೂ ಅವನು ಸಾಯಲೇಬೇಕಾಯ್ತು. ನೋಡಿ ಅಶೋಕ್ ಕುಮಾರ್ ಸಾಹೇಬ್ರೆ, ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಚೆನ್ನಾಗೇ ಇದೆ. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ನಾನು ಜೈಲಿಗೆ ಹೋಗುವಂತೆ ಮಾಡಬೇಕು ಅಷ್ಟೇ. ಅದಕ್ಕಾಗಿ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ತಂದಿದ್ದೇನೆ, ತೆಗೆದುಕೊಳ್ಳಿ. ಬ್ಲಡಿ ಮೌತ್, ಈ ಹಣವನ್ನು ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು. ನಾನು ಓದಿ ವಕೀಲನಾದದ್ದು ಕೊಲೆಗಾರರ ಕೇಸು ನಡೆಸೋದಕ್ಕಾಗಿ ಅಲ್ಲ. ದುಡ್ಡು ಸಿಗುತ್ತದೆಂದು ನನ್ನ ವೃತ್ತಿಗೆ ಎಂದು ಮೋಸ ಮಾಡೋನಲ್ಲ ಈ ಲಾಯರ್ ಅಶೋಕ್ ಕುಮಾರ್. ನನ್ನ ಹೋರಾಟ ಏನಿದ್ದರು ಅನ್ಯಾಯದ ವಿರುದ್ಧ ಬಡವರ ಪರವಾಗಿ ಹೊರತು ನಿನ್ನಂತ ಕೊಲೆಗಾರಕನ ಪರವಾಗಿ ಅಲ್ಲ. ಬಂದ ದಾರಿಗೆ ಸ್ವಂತರಲ್ಲಿ ನಿಂತುವುದು ಹೊರಟು ಹೋಗಲಿಲ್ಲ ಅಂದ್ರೆ ನೀನು ಕೇಸು ತೆಗೆದುಕೊಳ್ಳೋದಿಲ್ಲ ಮಿಸ್ಟರ್ ಅಶೋಕ್, ಮನೆಗೆ ಬಂದಿರುವ ಲಕ್ಷ್ಮಿನ ತಿರಸ್ಕರಿಸಬೇಡ. ಮನುಷ್ಯ ಏನೇ ಮಾಡಿದ್ರು ಇದೇ ಹಣಕ್ಕಾಗಿ, ನಾನು ಕೊಲೆ ಮಾಡಿದ್ದು ಇದೇ ಹಣಕ್ಕಾಗಿ. ಇಷ್ಟೇ ಸಲಕಿದರೆ ಕೇಳು, ಇನ್ನು 5 ಲಕ್ಷ ರೂಪಾಯಿ ಕೊಡುತ್ತೇನೆ. ಎಲ್ಲಿನ ಬಾಯಿ ಮುಚ್ಚಿಕೊಂಡು ಹೋಗುವಲ್ಲವೇ? ಜಾಗಿರ್ದಾರ್, ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳು. ನನ್ನ ಮನೆಯ ಶ್ರೀಮಂತಿಕೆಯ ಲಕ್ಷ್ಮಣ ಹೆಚ್ಚಿಸಿಕೊಳ್ಳಲು ನಿನ್ನ ಅನ್ಯಾಯದ ಹಣದ ಅವಶ್ಯಕತೆ ನನಗೆ ಬೇಕಾಗಿಲ್ಲ, ಹಾಗೂ ನನ್ನ ಸಂಬಳದ ಅವಶ್ಯಕತೆಯೂ ಇಲ್ಲ. ನನ್ನ ಪೂರ್ವಿಕರ ಕಾಲದಿಂದಲೂ ನಮ್ಮ ಮನೆಯ ಲಕ್ಷ್ಮಿ ತಾಂಡವಾಡ್ತಾ ಇದ್ದಾಳೆ. ಹಿರಿಯರು ಗಳಿಸಿಟ್ಟ ಕೋಟ್ಯಾನು ಕೋಟ ಆಸ್ತಿ ಕೊಳಿತಾ ಇದೆ ಅಂದಾಗ ನಿನಗೆ ಬೇಕಾದ್ರೆ ಹೇಳು, ಸ್ವಲ್ಪ ಭಿಕ್ಷೆ ಕೊಡ್ತೀನಿ. ಈಗಲೇ ತಿಳಿದುಕೊಂಡು ಸತ್ಯದಿಂದ ನಡೆ. ಸತ್ಯ ನ್ಯಾಯ ನೀತಿ ಅಂತ ಸತ್ಯ ಹರಿಚಂದ್ರ ಸತ್ಯವನ್ನು ಸಮಾಧಿ ಮಾಡಿ ನ್ಯಾಯವನ್ನು ಗಾಳಿಗೆ ತೂರಿ ನೀತಿಯನ್ನು ಬೆಂಕಿ ಹಚ್ಚಿ ನಾ ಕೊಟ್ಟ ಹಣದ ಕುಬೇರನಾಗದ ಕಲಿ. ನಿನ್ನ ಹಾಗೆ ಕಂಡವರ ಹಣಕ್ಕೆ ಆಸೆ ಪಡದೆ ದೇಶ ಸೇವೆ ಅಂತ ನಡೆದುಕೊಂಡ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸತ್ತಾಗ ಅವರ ಸಂಸ್ಕಾರ ಇರಲಿಲ್ಲ. ಆಗ ಇದೇ ಜನಗಳು ಸೇರಿ ಚೆನ್ನ ಎತ್ತಿ ಅವರ ಸಾಹಸವನ್ನು ದೇಶ ಧರ್ಮ ಅಂತ ಕುಳಿತುಕೊಂಡರೆ ಹುಚ್ಚಲಾಗಬೇಕಾಗುತ್ತದೆ. ಇದೇ ಹಣ ಹೊಂದಿದ್ದರೆ ಏನಾದರೂ ಸಾಧಿಸಬಹುದು. ಹಣ ಇಲ್ಲದ ಅವರು ಸತ್ತ ಹೇಳಬೇಕಿಂತ ಕಡೆಗೆ ಹಣ ಸಿಗುತ್ತದೆ ಎಂದು ಮಾಡಬಾರದ ಕೆಲಸ ಮಾಡಿದ್ರೆ ದೇವರು ಮೆಚ್ಚಲಾರ. ನೋಡು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸತ್ತಾಗ ಅವರ ಖಾತೆಯಲ್ಲಿ ಅವರ ಶವ ಸಂಸ್ಕಾರಕ್ಕೆ ಹಣವಿರಲಿಲ್ಲ ನಿಜ. ಆದರೆ ಯಾಕೆ ಗೊತ್ತಾ? ಅವರ ರಕ್ತದ ಕಣದಲ್ಲಿಯೂ ನ್ಯಾಯ, ನೀತಿ, ಧರ್ಮ, ದೇಶ ಪ್ರೇಮ ತುಂಬಿ ತುಳುಕ್ತಾ ಇತ್ತು. ಅದಕ್ಕಾಗಿ ಅವರು ಈ ಪ್ರಪಂಚದಿಂದ ನಮ್ಮನ್ನು ಬಿಟ್ಟು ದೂರ ಹೋದರು. ಪ್ರತಿಯೊಬ್ಬ ಭಾರತೀಯ ಹೃದಯದಲ್ಲಿ ಇನ್ನು ದಿವ್ಯ ಜ್ಯೋತಿಯಾಗಿ ಬೆಳಗ್ತಾ ಇದ್ದಾರೆ. ಅಂತ ಮಹಾತ್ಮರ ಹೆಸರು ತೆಗೆಯುವ ಯೋಗ್ಯತೆಯು ನಿನಗಿಲ್ಲ. ಬರೀ ಹಣ ಪಕ್ಷದವರು ಬಡದಾಡ್ತಿರೋ ನೀನು ಈ ಹಣ ಗಳಿಸೋದನ್ನು ದೊಡ್ಡ ಕೆಲಸವಲ್ಲ. ಮನೆಯಲ್ಲಿ ಒಂದು ಹೆಣ್ಣು ಸಹ ಗಳಿಸಬಹುದು. ತನ್ನ ಹೊಟ್ಟೆಯ ಪಾಡಿಗಾಗಿ ಆ ಹೆಣ್ಣು ತನ್ನ ಸೀರೆಯನ್ನು ಮಾರಿಕೊಂಡು ಬದುಕಿದರು ಈ ಸಮಾಜ ಬಗ್ಗೆ ಕಳಕಳಿ ಪಡ್ತಾ ಇದೆ. ಆದರೆ ನಿನ್ನಂತ ಕೊಲೆಗಾರಕರನ್ನು ನೋಡಿ 3 ಹಿಡಿ ಮಣ್ಣು ಹಾಕಿ ಶಾಪ ಕೊಡ್ತಾ ಇವೆ. ಈಗಲಾದರೂ ಮುಂದೆ ಅಂಜಿ ನಡೆಯೋದನ್ನು ಕಲಿತಕ್ಕೋ. ಅಂಜಿಕೆ ಅದು ಈ शनेश्वरी ना बंदूक से ना बारूद से ना तलवार की धार से ये शनेश्वर डरता है सिर्फ परवरदिगार से. ಎಲ್ಲ ಹಾಳ ದೇವತೆಗಳನ್ನು ಬಿಟ್ಟು ನನ್ನ ಕೇಸು ತೆಗೆದುಕೊಂಡು ನಿನ್ನ ಖಜಾನೆ ಹೆಚ್ಚಿಸಿಕೊಳ್ಳುತ್ತೀವೋ ಅಥವಾ ನನ್ನಂತ ಧೈರ್ಯವಂತನಿಗೆ ಎದುರು ಹಾಕಿಕೊಂಡು ಕಣ್ಣು ಮುಕ್ಕುತ್ತೀಯೋ? ಅಧರ್ಮಿ, ವಾಪಸ್ ತೆಗೆದುಕೊಳ್ಳುವ ಮಾತನು. ನಿನ್ನ ಕೇಸ್ ತೆಗೆದುಕೊಳ್ಳುವ ಮಾತಂತೂ ದೂರ. ನಿನ್ನ ಮುಖ ಸಹ ನೋಡಲು ನನಗೆ ಇಷ್ಟವಿಲ್ಲ. ನೀನಾಗಿ ನೀನು ಹೋಗಿ ಪೊಲೀಸರ ಶರಣರಾದ್ರೆ ಒಳ್ಳೆಯದು. ಹೊರಟು ಹೋಗಲಿಲ್ಲ. ಹೋಗುತ್ತೇನೆ.
ಮಾಡುತ್ತೇನೆ. ಸ್ಟೇಷನ್ಗೆ ಅಲ್ಲ, ದೇಶದ ಚಾಲೆಗೆ ನನ್ನನ್ನು ಎದುರು ಹಾಕಿಕೊಂಡವರು ಯಾರೂ ಇರುವುದಿಲ್ಲ. ಒಂದು ವೇಳೆ ಹಾಗೇನಾದರೆ ಅವರ ಉಳಿಗಾಲ ಕಟ್ಟಿಟ್ಟ ಬುದ್ಧಿ. ಈಗ ಈ ಶನೇಶ್ವರ ಇನ್ನು ಮುಂದೆ ಸರಿಯಾಗಿ ಕಾಡುತ್ತಿದ್ದಾರೆ ನೋಡು. ಈಗ ನನ್ನ ನಿನ್ನ ನಡುವೆ ಕುತಂತ್ರ. ಈ ಯುದ್ಧದಲ್ಲಿ ನಿನ್ನ ಮಣ್ಣು ಮುಗಿ ಸರ್ವಾನಿ ಕಟ್ಟದಿದ್ದರೆ ನನ್ನ ಹೆಸರು ಜಾಗೀರ್ದಾರ್ ಶನೇಶ್ವರನೇ ಅಲ್ಲ. ಹಠ ಬಿಟ್ಟರು ಹಠ ಬಿಡಲಾರೆ. ಕಾದಿದೆ ಅಶೋಕ್. ಘೋರ ಕಷ್ಟ ಬರ್ತೀನಿ. ಹೋಗಲೇ ನಿನ್ನಂತ ನಾನು ಎಷ್ಟು ಜನ ನೋಡಿದ್ದೆ. ಇವತ್ತು ಬೆಳಿಗ್ಗೆ ನನ್ನ ಮೂಡ್ಯ ಖರಾಬ್ ಮಾಡಿಬಿಟ್ಟು. ಹಾ ಗೌತಮ್, ಮನೆಯಾರು ಮಾಡಿ ಬಂದೇನಪ್ಪ? ಮಾಡಿರುವೆ ಅಣ್ಣ. ಯಾಕಣ್ಣ ಮುಖ ಮಾಡಿದಂತೆ ಕಾಣುತ್ತಿದ್ದಿ? ಏನಾದರೂ ಸಮಸ್ಯೆ ಆಯ್ತಾ? ನಾನು ಹೊರಗೆ ಹೋಗುವಾಗ ನಿಮ್ಮ ಮುಖ ಹೂವಾಗಿ ಅರಳುತ್ತಿತ್ತು. ಈಗ ನೋಡಿದರೆ ಗೌತಮ್, ಕೋರ್ಟ್ ಕೆಲಸದ ಮೇಲೆ ಇವು ಸ್ವಾಭಾವಿಕ. ಹಾ ಇರಲಿ, ನನಗೆ ಈಗ ಕೋರ್ಟಿನ ಸಮಯ ಇತ್ತು. ನನ್ನ ಬರಲೇ? ಹೋಗಿ ಬನ್ನಿ ಅಣ್ಣ. ಆ ದೇವರು ನಮಗೆ ನಮ್ಮಣ್ಣನೇ ಭಗವಂತನ ಸ್ವರೂಪ. ಇಂಥ ಪುಣ್ಯ ಪುರುಷರ ಮೊಗಮದಲ್ಲಿ ನಗು ಎಂದಿಗೂ ಬಾಡದಿರಲಿ. ದೇವರಂತ ಅಣ್ಣನ ಬಾಳಲ್ಲಿ ದೇವತೆಯಂತೆ ಅತ್ತಿಗೆ ಬರಲಿ. ಅವರ ಮಮತೆಯ ಮಡಿಯಲ್ಲಿ ಮಕ್ಕಳಂತೆ ನಲಿಯುವ ಭಾಗ್ಯ ಆದಷ್ಟು ಬೇಗ ನಮ್ಮದಾಗಲಿ. ಸರಸ್ವತಿ ನಮಸ್ತೆ. ವರದಿ ಕಾಮರೂಪಿಣಿ ತಂದೆ ಶ್ರೀ ಗುರು ಪರಮಾನಂದ, ನಾನಂತೂ ನಿನ್ನನ್ನೇ ನಂಬಿದ್ದೀನಿ. ನಂಬಿದೆ ಈ ಭಕ್ತರ ಕೈಯನ್ನ ಯಾವುದೇ ಕಾರಣಕ್ಕೂ ಬಿಡಬೇಡ ತಂದೆ. ಚಿಕ್ಕ ವಯಸ್ಸಿನಲ್ಲಿ ಹೆತ್ತ ತಾಯಿನೇ ಕಳೆದುಕೊಂಡೆ. ಬೆಳೆದು ದೊಡ್ಡವಳಾದ್ಮೇಲೆ ತಂದೆಯನ್ನು ಕೂಡ ಕಳೆದುಕೊಂಡೆ. ಹೀಗೋ ಹಾಸ್ಟೆಲ್ನಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ನನ್ನ ಓದಿಗಾಗಿ ಅಂತ ಯಾರೋ ಒಬ್ಬರು ಪುಣ್ಯಾತ್ಮರು ನನಗೆ ಹಣ ಸಹಾಯ ಮಾಡ್ತಾ ಇದ್ದಾರೆ. ಆ ಕಾಣದ ದೇವರು ಸದಾ ಕಾಲ ಸುಖವಾಗಿರುವ ಹಾಗೆ ಆಶೀರ್ವಾದ ಮಾಡುತ್ತದೆ. ಆಶೀರ್ವಾದ ಮಾಡಿ. ಮೇಡಮ್, ಮನೆ ಆರ್ಡರ್ ಬಂದಿದೆ. ಹಾಸ್ಟೆಲ್ ಇರಲಿಲ್ಲ, ಎಲ್ಲಿದ್ದೀರಾ ಅಂತ ತಿಳಿಯಿತು. ಇಲ್ಲಿ ಬಂದಿದೆ. ನಿಮಗೆ ದೊಡ್ಡ ಅಮೌಂಟ್ ಬಂದಿದೆ, 50,000 ರೂಪಾಯಿ ತೆಗೆದುಕೊಳ್ಳಿ ಮೇಡಮ್. ಬಾರಪ್ಪ, ನಾನು ಕೂಡ ನಿನ್ನನ್ನು ಈಗ ತಾನೇ ನೆನೆಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನೀನೇ ಬಂದೆ. ಇದಕ್ಕೊಂದು ಸಹಿ ಹಾಕಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ದೇವ್ರೆ, ಆ ನನ್ನ ಕಾಣದ ದೇವರು ಎಲ್ಲಿ ಇರಲಿ, ಹೇಗೆ ಇರಲಿ, ಒಟ್ಟಿನಲ್ಲಿ ಸದಾ ಕಾಲ ಸುಖವಾಗಿರಲಿ. ನಾನು ಚಿನ್ನ, ನಿನ್ನ ರಾಜ, ಪ್ರಣಯ ರಾಜ. ಓಹೋ, ನೀವಾ? ನಾನು ಬೇರೆ ಯಾರನ್ನೋ ಮಾಡಿದ್ದೆ. ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಕಪಾಳ ಮೋಕ್ಷ ಮಾಡ್ತಾ ಇದೆ. ಚಿನ್ನ, ನನ್ನನ್ನು ಬಿಟ್ಟರೆ ನಿನ್ನ ಹುಟ್ಟುವ ಧೈರ್ಯ ಯಾರಿಗಿದೆ? ಹೋಗ್ಲಿ ಬಿಡು. ಅಂದ ಹಾಗೆ ನಿನ್ನ ಆ ದಾನಿಗಳಿಂದ ಮನೆ ಆಡಿರುವಂತೆ. ಯಾಕಂದ್ರೆ ನಮ್ಮ ಮದುವೆ ಉಳಿದಿರೋದು ಇನ್ನು ಕೇವಲ 3 ದಿನ ಮಾತ್ರ. ಹೀಗಾಗಿ ಎಲ್ಲ ವ್ಯವಸ್ಥೆಗಳು ಮುಂಚಿತವಾಗಿ ಮಾಡ್ಕೊಳ್ಬೇಕಲ್ಲ. ನನ್ನ ಸ್ನೇಹಿತರೊಬ್ಬ ಮದುವೆಗೆ ಹಣ ಕೊಡ್ತೇನೆ ಅಂತ ಹೇಳಿದ್ದ, ಆದ್ರೆ ಅವನೀಗ ಊರಲ್ಲಿಲ್ಲ. ಅದರಿಂದ ನನಗೆ ಹಣದ ಚಿಂತೆ ತುಂಬಾ ಆಗಿದೆ. ಏನ್ ಮಾಡ್ಬೇಕೆಂದೇ ತಿಳಿತಾ ಇಲ್ಲ. ಅದಕ್ಕಾಗಿ ನೀವ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಆ ನನ್ನ ದೇವರು ಈಗಾಗಲೇ ಹಣವನ್ನ ಕಳಿಸ್ಕೊಟ್ಟಿದ್ದಾರೆ. 50,000 ಇದೆ, ತೆಗೆದುಕೊಳ್ಳಿ. ಈಗ್ಲಾದ್ರೂ ಸಂತೋಷವಾಯ್ತು ನನ್ನ ರಾಜ? ಸಂತೋಷ, ಪರಮ ಸಂತೋಷ. ಸುಮತಿ, ಗುರುತು ಪರಿಚಯವಾದ ವ್ಯಕ್ತಿ ನಿನಗೆ ಹಣ ಕಳಿಸ್ತಾನೆ ಅಂದ್ರೆ ನೀನೇ ಭಾಗ್ಯವಂತೆ. ದಾನ, ಧರ್ಮ, ಪರೋಪಕಾರ ಇನ್ನು ಈ ಭೂಮಿ ಮೇಲೆ ಜೀವಂತವಾಗಿದೆ ಎಂದರೆ ನಿನ್ನ ದಾನಿಗಳು. ಅದಕ್ಕೆ ಈ ಹಣವೇ ಸಾಕ್ಷಿ. ಹೌದ್ರಿ, ಅವ್ರನ್ನ ಈ ಕಲಿಯುಗದ ಕರ್ಣ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಅಂಥವ್ರು ಈ ಭೂಮಿ ಮೇಲೆ ಇರೋದ್ರಿಂದಾನೆ ಇನ್ನು ಈ ಜಗತ್ನಲ್ಲಿ ಸರಿಯಾದ ಹೊತ್ತಿಗೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಹೌದು ಸುಮತಿ, ನೀನು ಹೇಳ್ತಿರೋ ಮಾತು 100ಕ್ಕೆ 100 ಸತ್ಯ. ಈಗ
ನಮ್ಮ ಮದುವೆಯ ಮೊದಲನೇ ಲಗ್ನ ಪತ್ರಿಕೆಯನ್ನ ಆ ನನ್ನ ದಾನಿ ದೇವರಿಗೆ ಕಳಿಸು. ನಿಜ, ನಮ್ಮ ಪಾಲಿಗೆ ಅವರೇ ತಾನೇ ದೇವ್ರು ಅಂದ್ಮೇಲೆ ಈ ಲಗ್ನ ಪತ್ರಿಕೆ ಮೊದಲೇ ಪ್ರತಿಯನ್ನ ಅವ್ರಿಗೆ ಕಳಿಸಿಕೊಡ್ಲೇಬೇಕು. ಅಶೋಕ್ ಕುಮಾರ್, ನ್ಯಾಯವಾದಿಗಳು, ಧಾರವಾಡ. ಏ ತಮ್ಮ ಬಾಯಿಲೆ ನೋಡಪ್ಪ, ಈ ಲಗ್ನ ಪತ್ರಿಕೆಯನ್ನು ಇದು ಪೋಸ್ಟ್ ಬಾಕ್ಸ್ ಹಾಕು. ಅಂದ ಹಾಗೆ ಸುಮತಿ, ನನ್ನ ಸ್ನೇಹಿತನು ಒಬ್ಬ ಧಾರವಾಡದಲ್ಲಿ ಇರೋದು, ಅವನಿಗೆ ಅಲ್ಲೇ ವಾಸವಾಗಿದ್ದಾನೆ. ಹೋಗ್ಲಿ ಬಿಡು, ಈ ಎಲ್ಲಾ ಚಿಂತೆಗಳು ದೂರವದು. ಇಂಥ ಸಂತೋಷ ಸಮಾಜದಲ್ಲಿ ಹೊರಬೀಳಲಿ ಒಂದು ಪ್ರಾಣ. ಪ್ರಣಯರಾಜ್, ಏನ್ ಮಾಡ್ತಾ ಇದೀಯ? ಯಾಕೆ ಏನ್ ಮಾಡ್ತಾ ಇದೀಯ ನೀನು? ಯಾಕೆ ಸುಮತಿ, ಏನಾಯ್ತು?
ನಾನು ಕೈ ಹಿಡಿದ್ರೆ ತಪ್ಪಾಯ್ತಾ? ಕೈ ಹಿಡಿದಿದ್ದು ತಪ್ಪಲ್ಲ, ಕೈ ಹಿಡಿದು ಎಳೆಯುವುದು ತಪ್ಪು. ಅದು ಅಲ್ಲದೆ ನನ್ನನ್ನು ಅದೆಲ್ಲಿಗೂ ಕರೆದುಕೊಂಡು ಹೋಗುವ ಸಂಚು ಬೇರೆ ಮಾಡ್ತಾ ಇದೀಯಾ? ಏನಿದ್ರ ಅರ್ಥ? ಓಹೋ, ಹೀಗೋ ಸಮಾಚಾರ. ನೋಡ್ ಸುಮತಿ, ಇಂದಲ್ಲ ನಾಳೆ ನಾವಿಬ್ರು ಗಂಡ ಹೆಂಡತಿ ಆಗೋರು. ಅಂದ್ಮೇಲೆ ಇಂಥ ಪ್ರಸಂಗಗಳು ಮಾಮೂಲು. ಅದಕ್ಕೆ ನಾನು ಇವತ್ತೇ ಮಂಚಕ್ಕೆ ಬಾ ಎಂದು ಕರೆದೆ, ತಪ್ಪಾಯ್ತಾ? ಸುಮತಿ, ಈ ನಿನ್ನ ಮೈಮಾಟ, ನಿನ್ನ ಕಣ್ಣವೋರೆ ನೋಟ ನನ್ನನ್ನು ಹುಚ್ಚು ಹಿಡಿಸಿ ಬಿಡ ಸುಮತಿ. ಮದುವೆಗೆ ಮಂತ್ರ ನಡೆಯುವ ಪ್ರಥಮರಾತ್ರಿ ಇಂದು ಈಗಲೇ ಬಾ ಸುಮತಿ. ಸಾಕು, ಬಾಯಿ ಮುಚ್ಚ ಮುಟ್ಟಾಳ. ಏನು ಅಂತ ಮಾತಾಡ್ತಾ ಇದ್ದೀನಿ ನೀನು? ನೀನೊಬ್ಬ ಬುದ್ಧಿವಂತ, ವಿದ್ಯಾವಂತ, ನಂಬಿಕಸ್ತ ಅಂತ ತಿಳಿದು ನಾನು ನಿನ್ನ ಪ್ರೀತಿ ಮಾಡಿದೆ. ಏನೇನೋ ಮಾಡಿ ನನ್ನ ಪುಣ್ಯ ಚೆನ್ನಾಗಿತ್ತು. ಮದುವೆಗೆ ಮುಂಚೆನೆ ಈ ನಿನ್ನ ಬಣ್ಣ ಬಯಲಾಯಿತು. ಸಾಕು ನಿನ್ನ ಸಾಹಸ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ನಿನ್ನ ಹೊರಸು ಮುಖವನ್ನ ನನ್ನ ತೋರಿಸ್ಬೇಡ. ಹೊರಟೋಗು, ಹೊರಟೋಗು ಇಲ್ಲಿಂದ. ಏ ಸುಮತಿ, ಏನ್ ಮಾಡ್ತಾ ಇದೀಯಾ? ಮುಚ್ಚ ಬಾಯಿನ. ನನ್ನ ಹೆಸರನ್ನ ಇನ್ನೊಂದ್ಸಾರಿ ಉಚ್ಚರಿಸಿದ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಿಗಾಗಲಿಕ್ಕಿಲ್ಲ. ಈ ಅನಾಥಳಿಗೆ ತಾಳಿ ಭಾಗ್ಯವನ್ನು ನೀಡುವಂತ ನಿನ್ನ ನಾನೊಬ್ಬ ಸಜ್ಜ ಅಂತ ತಿಳಿದುಕೊಂಡಿದ್ದೀನಿ. ಆದ್ರೆ ನೀನೆಂಥ ದುರ್ಜನ ಅಂತ ನನಗೆ ಈಗ ಅರ್ಥ. ಈ ಬಡ ವಿದ್ಯಾರ್ಥಿಗೆ ಅಂತ ಯಾರು ಹಣ ಸಹಾಯ ಮಾಡಿದ್ರೆ ಅದನ್ನ ದೋಚಿಕೊಳ್ಳುವಂತ ಧನ ಪಿಶಾಚಿ ನೀನು. ನಿನಗೆ ಬೇಕಾಗಿದ್ದು ನಾನೆಲ್ಲವೋ? ನನ್ನಲ್ಲಿರುವ ಹಣ, ನನ್ನ ದೇಹದ ಸುಖ ಕಿತ್ತುಕೊಂಡು ಓಡಿ ಹೋಗುವ ಪಾಪಿ ನೀನು. ತೋರಿಸ್ಬೇಡ ಈ ನಿನ್ನ ಕೆಟ್ಟ ಮುಖವನ್ನ ನನಗೆ ತೋರಿಸ್ಬೇಡ. ಹೊರಟು ಹೋಗು, ಹೊರಟು ಹೋಗು ಇಲ್ಲಿಂದ. ಏನಂದೆ? ಹೊರಟು ಹೋಗು ಇಲ್ಲಿಂದ. ಲೇ ಸುಮತಿ, ನೀನೊಂದು ಅವಾದ ಹೆಣ್ಣೆಯನ್ನು ಸುಮ್ಮನಿದ್ದರೆ ಎಂತಹ ಸಚ್ಚಿನ ಮಾತನಾಡುತ್ತಿರುವೆಯಲ್ಲ. ಅಂತರಂಗ ನುಡಿಗಳು ಈಗ ನುಡಿಗಳು ಕೇಳಲೇ ಮಗನಾಡಿ. ಇಷ್ಟು ದಿವಸ ಈ ಪುನರಾಜರ ಒಂದು ಮುಖ ಮಾತ್ರ ನೋಡಿದೆ. ಈಗ ನನ್ನ ಇನ್ನೊಂದು ಮುಖ. ಲೇ ಸುಮತಿ, ನನ್ನ ಮದುವೆಗೆ ನೀ ತಂದೆ ಕೂತು ನಿನಗೀಗ ಕಾದಿದೆ ಆಪತ್ತು. ನೋಡಿಯಾ ಬಿಡು ಈ ಪ್ರಯಾತಕನ ಕರಾಮತ್ತು. ಕೈ ಹಿಡಿದು ಕರೆದರೆ ನಿನ್ನ ಬಾಯಿಂದ ವೇದಾಂತ ರಾಧಾಂತ. ಲೇ ಸುಮತಿ, ಈ ಸಮಾಜದಲ್ಲಿ ಏನು ನಡೀತಾ ಇದೆ ಅಂತ ನಿನಗೆ ಗೊತ್ತಾ? ಮದುವೆಗೆ ಮುಂಚೆ ಗರ್ಭ ಧರಿಸಿ ತಾಳಿ ಕಟ್ಟಿಕೊಂಡವರೆಷ್ಟು ಜನರಿಲ್ಲ ಈ ಸಮಾಜದಲ್ಲಿ. ಎಂಗೇಜ್ಮೆಂಟ್ ಆದ ಕೂಡಲೇ ಹುಡುಗ ಹುಡುಗಿ ಬಾರು, ಕ್ಲಬ್, ಸಿನಿಮಾ, ತಾಲ್ಕು ಅಂತ ತಮ್ಮ ಚಟವನ್ನ ತೀರಿಸಿಕೊಂಡು ಆಮೇಲೆ ಮದುವೆ ಆದಷ್ಟು ಜನರಿಲ್ಲ. ಅದಿರ್ಲಿ ಬಿಡು. ಹುಡುಗ ಹುಡುಗಿಯ ಮನೆಗೆ ಬಂದಾಗ ಹುಡುಗಿಯ ತಾಯಿ ತಂದೆಯೇ ಹುಡುಗನನ್ನು ಒಳಗಡೆ ಹಾಕಿ ಬಾಗಿಲು ಹಾಕಿಕೊಂಡು ಹೋಗೋದು ಅದರಲ್ಲಿ ನೀವೀಗ ನನ್ನನ್ನು ತಿರಸ್ಕರಿಸಿದ್ದಾದರೆ ಪರಿಣಾಮ ನೆಟ್ಟಾಗಿರುವುದಿಲ್ಲ. ಏನೋ ಮಾಡ್ತೀಯ? ನಿನ್ನಿಂದ ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ನೀ ನನಗೇನು ಅಂತ ಹೇಳಿದೆ? ಮದುವೆಗೆ ಮುಂಚೆ ಗರ್ಭ ಧರಿಸುವುದು, ಗರ್ಭಿಣಿ ಆಗುವುದು. ಒಂದು ಹೆಣ್ಣು ಆಸಕ್ತಿಗೆ ಬರಬೇಕಾದ್ರೆ ಕಾರಣ ಯಾರು? ನಿಮ್ಮಂತ ಭಂಡ ಗಂಡಸರು. ಹೆಣ್ಣಿನ ಜೀವನದಲ್ಲಿ ಪ್ರೀತಿಯ ನಾಟಕ ಮಾಡಿ ಅವಳನ್ನು ನಂಬಿಸಿ ಮೋಸ ಮಾಡಿ ಸಿಪ್ಪೆ ತರ ಬೀದಿಗೆ ಸಿಗುವಂತ ತಾಯಿ ಗಂಡರು ನೀವು. ತಾಯಿ ಗಂಡ ಈಗ ಮಾತ್ರ ನಾನು ಸುಮ್ಮನೆ ಬಿಡಲಾರೆ. ಈ ಸಖ್ಯ ಹೆಣ್ಣಿಗೆ ಸೀಲ ಹರಣವೇ ನಿನಗೆ ಸರಿಯಾದ. ನಿನಗೆ ಕೈ ಮುಗಿತೀನಿ, ನೀನು ಮಾಡ್ಬೇಡ, ಬಿಟ್ಬಿಡ ನನ್ನನ್ನ. ಯಾಕೆ ಸುಮತಿ? ಸೀಲ ಹರಣದ ತಕ್ಷಣ ಭಯವಾಯ್ತಾ? ಇಲ್ಲ, ಒಂದು ಮಾಮೂಲಿ ಹೆಣ್ಣು ಅನ್ನುವುದು
ಸುಮತಿ, ನಿನ್ನ ಹಠ ಹಾಗೂ ನಿನ್ನ ಸುಮತಿ, ನಿನ್ನ ಹಠ ಹಾಗೂ ನಿನ್ನ ಸ್ವಚ್ಛ ಮಾತಿನಿಂದ ನನ್ನ ಪಿತ್ತಿನ ಧಿಗೇರಿದೆ. ಈಗ ಮಾತ್ರ ನಿನ್ನನ್ನು ಬಿಡಲು ಅಸಾಧ್ಯದ ಮಾತು. ನಿನ್ನ ಯಾವ ಬೇಡಿಕೆಯೂ ನನ್ನ ಮುಂದೆ ನಡೆಯುವುದಿಲ್ಲ. ಬಾಳೆ. ನಿನಗೆ ಒಬ್ಬ ಅಬಲೆ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಹೊರಟಿರುವಲ್ಲ, ನೀನ್ ಅಂತ ಕಾಣಿಸೋ? ಯಾಕೆ ಮನೇಲಿ ನನಗೆ ಅಕ್ಕ ತಂಗಿರಿ ಯಾರಿಲ್ವಾ? ನೀನಾಗಿ ನೀನ್ ಇಲ್ಲದ ಹೋಗ್ತೀಯೋ ಅಥವಾ ಪೊಲೀಸರಿಗೆ ಅತಿಥಿ ಆಗ್ತೀಯೋ? ಸುಮತಿ, ನೀನು ಹಿಂದೂ ಬಚಾವ, ಆದರೆ ಮುಂದೊಂದು ದಿನ ಬಿಡಲಾರೆ. ಈ ಶಕ್ತಿಯ ಹಣವನ್ನು ಕಚ್ಚಿ ತಿನ್ನದಿದ್ದರೆ ನನ್ನ ಹೆಸರು ಪ್ರಣಯರಾಜನೇ ಅಲ್ಲ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಎರಡನ್ನು ಕಾಪಾಡಿದೆ. ಈ ನಿಮ್ಮ ಉಪಕಾರವನ್ನ ನಾನು ಜನ್ಮ ಜನ್ಮದಲ್ಲಿ ಕೂಡ ಮರೆಯುವುದಿಲ್ಲ ಸರ್. ಇದರಲ್ಲಿ ಉಪಕಾರದ ಮಾತೇನೋ ಬಂತು. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಅಷ್ಟೇ. ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ನಿಜ, ಆದ್ರೆ ಅದು ಹೆಣ್ಣಿಗಿನ್ನೂ ಸಿಕ್ಕಿಲ್ಲ. ಕಾರಣ ಈಗ ಹೋದ್ನಲ್ಲ ಈ ಕಾಮುಕ ಇಂಥವರಿಂದ. ನೋಡಿ, ನನಗೇನೋ ಕೋರ್ಟಿನ ಸಮಯವಾಯ್ತು, ನಾನು ಬರ್ತೇನೆ. ನೀವು ಜೋಪಾನಾಗಿ ಮನೆಗೆ ಹೋಗಿ. ಹಾಗೆ ಹೊರಟೋದ್ರಲ್ಲ, ಎಂಥ ಒಳ್ಳೆಯ ಮನುಷ್ಯ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ರು. ನಿಜ, ಇಂಥವ್ರು ಈ ಭೂಮಿ ಮೇಲೆ ಇರೋದ್ರಿಂದ ಇನ್ನು ಈ ಜಗತ್ತು ನಡೀತಾ ಇದೆ ಅಂತ ಕಾಣಿಸುತ್ತೆ. ಆದ್ರೆ ಇವರನ್ನು ನೋಡಿದ್ರೆ ಮನಸ್ಸಿನಲ್ಲಿ ಅದೇನೋ ಒಂಥರ ಸೆಳೆತ. ಹಿಂದಿನ ಜನ್ಮದಲ್ಲಿ ನನಗೂ ಇವರಿಗೂ ಸಂಬಂಧ ಇತ್ತೇನೋ ಅಂತ ಅನ್ಸುತ್ತೆ. ಎಂಥ ಪುಣ್ಯ. ಬಲಗೈಯಿಂದ ಮಾಡಿದ ಸಹಾಯ ಎಡಗೈಗೂ ಕೂಡ ಗೊತ್ತಾಗಬಾರ್ದು ಎನ್ನುವ ದೇವತಾ ಮನುಷ್ಯ. ಇವರು ಎಲ್ಲೇ ಇರಲಿ, ಹೇಗೆ ಇರಲಿ, ಸದಾಕಾಲ ಸುಖವಾಗಿರಲಿ. ಇಲ್ಲಿ ಗೆಳತಿಯರಿಲ್ಲದೆ ನಮ್ದು ಅಂತ ಬರ್ರಿ. ಹಗಲು ರಾತ್ರಿ ಇಲ್ಲಿ ಕರೆಂಟಿನ ಕಾಲಾಗ ಸಾಕ ಹೋಗ್ಯದ ನೋಡ್ರಿ. ಈ ಕರೆಂಟಿಂದ ಗ್ಯಾರಂಟಿನೇ ಇಲ್ಲ ನೋಡ್ರಿ, ಯಾವಾಗ ಕೈ ಕೊಡ್ತದೋ ನಾವು ಹೇಳಕ್ಕೆ ಬರಂಗಿಲ್ಲ. ಹಂಗಾಗಿ ನಮಗ ಕರೆಂಟಿನ ಕೆಲ್ಸದಾಗ ಸಾಕ ಹೋಗ್ಯದ ನೋಡ್ರಿ. ಕಂಬ ಏರಿ ಇಳಿದ ಕೆಳಗ ಬಂದು ಫ್ಯೂಸ್ ಹಾಕೋದ ತಡ ವೈರ್ ಕಡಿತದ, ಕಂಬ ಬೀಳ್ತದ. ಹಿಂಗಾಗಿ ಸಾಕ ಹೋಗ್ಯದ ನೋಡ್ರಿ. ಕಂಬ ಏರಿ ಕೆಳಗ ಬಂದು ಟಿಸಿದ ಫ್ಯೂಸ್ ಹಾಕೋದ ತಡ ಟಿಸಿ ಸುಡ್ತದ. ಹಿಂಗಾಗಿ ಕಂಬ ಬಿದ್ದಪ್ಪ ಅಂತಂದ್ರ ಈ ಕಡೆ ಅಧಿಕಾರಿಗಳು ಹಾಗೆ ಮತ್ತೆ ಜನರು ಸತ್ರಪ್ಪ ಅಂತಂದ್ರೆ, ಪ್ರಾಣಿಗಳು ಸತ್ರಪ್ಪ ಅಂತಂದ್ರೆ ಆ ಕಡೆ ಅಧಿಕಾರಿಗಳು, ಈ ಕಡೆ ಸತ್ತವ್ರ ನೆಂಟ್ರು ಎಲ್ರೂ ನಮ್ಗೆ ಬೈತಾರ. ಹಿಂಗಾಗಿ ಲೈನ್ ಕಾಲಾಗ ಸಾಕಾಗಿ ಹೋಗ್ಯದ ನೋಡ್ರಿ. ಈ ಲೈನ್ ಕಾಲಾಗ ಸಾಕಾಗಿ ಒಂದು ಹಕ್ಕಿ ಕೂಡ ಲೈನ್ ಹೊಡೆದಂಗ ಆಗೈತ್ರಿ. ನಮ್ಮ ಟೈಮ್ ಸಿಕ್ಕರ ಟ್ರೈ ಮಾಡೇ ಬಿಡ್ತೀನಿ.
ಚಂಪಾ ಗದ್ದಲದಾಗ ಇದ್ದದನ್ನೆಲ್ಲ ಕಳೆದ ಮನೆಯಾಗ ಇಟ್ಟು ಅಡ್ಡಾಡ್ಬೇಕು ಅನ್ಸಾಗತ್ ಬಿಡತ್ ನೋಡು. ಆದ್ರ ಮ್ಯಾಗ ಗಾಳಿ ಬೀಳ್ಸುತ್ತ, ಒಳಗೆ ಯಾವ ನಮನೆ ಕುದಿ ಐತೆ ಅನ್ನೋದು ನಮಗ ಗೊತ್ತದ. ಮನ್ಯಾಗ ನೋಡಿದ್ರ ಮಕ್ಕೋಬೇಕಂತಂದ್ರ ಕರೆಂಟ್ ಇಲ್ಲ, ಮಕ್ಕೊಂಡ್ರೆ ಶೆಕಿಂಗ್ ಮತ್ತ ಒಳ್ಳೆ ಕುದ್ದಿ ಕುದ್ದಿ ವ್ಯವಸ್ಥೆ ಆಗ್ತೈತಿ. ಕರೆಂಟ್ ಇಲ್ಲ ಮೇಲೆ ನಮ್ಮ ಮನ್ಯಾಗಿನ ಸಾಮಾನ ಒಂದು ಮಿಸ್ಗಾಡವಲ್ಲು, ಮಿಕ್ಸರ್ ಮಿಸ್ಗಾಡವಲ್ದು, ಫ್ಯಾನ್ ಮಿಸ್ಗಾಡವಲ್ದು. ಹಿಂಗಾದ್ರೆ ಹೆಂಗಂತೀನಿ, ಊರಾಗ ಟಿಸಿ ಸುಟ್ಟು ಒಂದು ವಾರ ಲೈಮನ್ ಬಂದ್ ಅದಕ್ಕೆ ಸ್ವಲ್ಪ ಲೈನ್ ಎಳೆದು ಚಂದ ಕರೆಂಟ್ ಫಿಟ್ಟಿಂಗ್ ಮಾಡಿ ಊರಾಗ ಬೆಳಕು ಕೊಡ್ಬೇಕು ಅನ್ನೋದು ಇಲ್ಲ. ಬರೀ ತಮ್ಮ ತಾಳ ಹಿಡ್ದು ಇವತ್ತೇನ ಲೈಮನ್ ಅವ್ರ ಕೈ ಸಿಗಬೇಕು, ನೆನಪ ಆಗ್ತೇವ ಏನಿಂದ ಕತ್ತರಿಸ್ಲಿ ವಾಯರ್ ಅಂತ ಕೇಳ್ಬೇಕು. ಯಾಕೆ ಹುಡುಗ ಹಂಗೈತೆ ನಾಲ್ಕು ಜನ್ಮ ಎಂತ ಶಾಟ್ ಮರಯ, ಈ ಶಾಟ ಒಂದ್ ನಮೂನೆ ಐತ್ ನೋಡ್ರಿ. ಇದು ಹುಡುಗಿ ಶಾಟ್, ಅದಕ್ಕ ಈ ನಮೂನಿ ಜುಮ್ 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 ಅನ್ನಕತ್ತೈತಿ. ಏ ಹುಡುಗಿ, ಇನ್ನೊಂದ್ಸಲ ಹೊಡಿಯ ಡಿಕ್ಕಿ, ಇಲ್ಲಂತದ ಹೊರಸು, ಇಲ್ಲಂತಂದ್ರ ಮೋತಿ ಬಲ್ ಬಂದು ಮೂಸ್ ನೋಡ ಹುಡುಗಿ. ಗತಿ ಇಲ್ಲ, ಇನ್ನು ನಿಂದೆಲ್ಲ ತಿಕ್ಕಕ್ ಬರ್ಲಿ ದೋಸ್ತ. ಬಂದಾಗ ಡಿಕ್ಕಿ ಐ ನೀನು
ಬಂದಾಗ ಡ್ಯೂಟಿ ಮಾಡಕ್ ಬಂತು ಮಾಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಸುಮ್ ಮನ್ಯಾಗ ಹೋಗಿ ಮೊಕ್ಕೋಬೇಕು. ಇದ್ದಾಗ ನೀವು ಮಾಡೋದಿಲ್ಲ, ಮತ್ತೊಬ್ಬರಿಗೆ ಮಾಡಕ್ ಕೊಡೋದಿಲ್ಲ, ಇದು ಚಂದ ಕಾಣತ್ತನ? ಊರಾಗ 24 ತಾಸು ಕರೆಂಟ್ ಉರಿತಿರ್ಬೇಕು ಅಂತ ಹೇಳ. ನೀವು ನೋಡಿದ್ರ ನಮ್ದು ಅದು ಆತು, ನಮ್ದು ವಾಯರ್ ಅದ, ನಮ್ದು ಕನ್ನಡ ಮುರ್ದದ, ನಮ್ದು ನಟ್ಟು ಅದ ಅಂತ ಏನೇನು ಊರಾಗಿನ ಕರೆಂಟ್ ತೆಗಿತಿರಲ್ಲ, ನೀವು ಅಲ್ಲ ಅಂದ್ರೆ ಬೇರೆದರ ಕಡೆ ಅದ್ರೇನ್ರಪ್ಪ ಲಿಂಗಿ, ನೀ ಯಾಕೆ ಪ್ರವಾಸ ತಗೋತಿ? ಬೇರೆದವ್ರಿಗೆ ಯಾಕೆ ತೋರಿಸ್ತಿ? ತೋರಿಸಿದ್ರು ಇವ್ರು ನೋಡೋರು ಬಾಳ ಬಂದವರ, ಮಾಡೋರು ಬಾಳ ಬಂದವರ. ಆದ್ರೆ ನಾ ಮಾಡ್ದಾಗ ಯಾರು ಮಾಡಂಗಿಲ್ಲ ನೋಡಮ್ಮ. ಅಲ್ಲಪ್ಪ, ನೀನ್ ನೋಡ್ದಂಗೆ ಯಾರು ಮಾಡಂಗಿಲ್ಲ ಅಂತ ನಿನ್ನ ಹತ್ರ ಬಂದಿದ್ದೆ. ಅಲ್ಲ ಮನ್ಯಾಗ ನೋಡಿದ್ರ ಒಂದ್ ಸಾಮಾನುಗಳು ಮಿಸ್ಕೊಂಡವಲ್ವ ಇವು ಕುಂತಲ್ಲೇ ಕುಂತವು, ಟಿವಿ ಇಲ್ಲ, ಫ್ಯಾನ್ ಇಲ್ಲ, ಏನಿಲ್ಲ. ನಮ್ಮಪ್ಪ ಬಂದು ಕರೆದಂತ ಯಾಕೆ ಬರ್ಲಿಲ್ಲ ನೀನು? ನೋಡು, ನಮಗ ಗಣಸ್ ಮಕ್ಳು ಹೇಳದ್ರ ಜಲ್ದಿ ತಲೆ ಆಗಲ್ಲ. ನಿಮ್ಮಂತ ಹೆಣ್ಮಕ್ಳು ಹೇಳಿದ್ರು ಮಾಡೋದೇನೇ ಬಿಡಂಗಿಲ್ಲ ನಾವು. ಏನು ಕರೆಂಟ್ ರಿಪೇರಿ ಗಂಡಸರು ಬಂದು ಕರೆದ್ರೆ ಹೆಂಗೆ ತಳತ್ ನಿಮ್ಗೆ? ನಮ್ದ ನಮ್ಮಂತ ಹುಡುಗಿಯರು ಬಂದು ಕರೆದ್ವಿ ಅಂದ್ರ ತಂಟಾಗ ಹಿಂಗ್ ಶಟರ್ ಏನು ಏನ್ ಶಟರ್ ನಿದ್ರು ಕೈ ಮತ್ತೆ ಶಟಿಸ್ತೀವಿ. ತಂಡ ಯಾವ್ದು ಶಟಿದಲ್ಲ ಗೊತ್ತಾಗತ್ತಲ್ಲ, ನೀ ಯಾಕೆ ಮಾತಾಡ್ತಿದಿ? ನೋಡು, ನೀ ಎಲ್ಲರೂ ಮಾತಾಡೋಕೆ ಒಬ್ಬರ ನೀನು ಬಂದು ವಯರ್ ಹಾಕೊಡು. ಯಾಕಂದ್ರೆ ನಮ್ಮ ಮನೆ ಟಿವಿ, ಫ್ಯಾನ್, ಮಿಕ್ಸರ್ ಪಿಕ್ಸರ್ ಫ್ಯಾನ್ ಇಲ್ಲ, ಮಿಕ್ಸರ್ ಇಲ್ಲ ಅಂತಂದ್ರೆ ನಾ ಏನ್ ತಂದು ಕೂಡ್ಲೆ ಕತ್ಲಾಗ ಮಾಡೋ ಕೆಲಸ ಕತ್ಲಾಗ ಮಾಡ್ಬೇಕು, ಬೆಳಗ್ನಾಗ ಮಾಡೋ ಕೆಲಸ ಬೆಳಗ್ನಾಗ ಮಾಡ್ಬೇಕು. ಇದೊಂದು ಚಂದ ತಿಳ್ಕೊಂಡಿ ಕೂಸ. ರಾಣಿ, ನೀನ್ ಒಂದ್ ಮಾತು ಕೇಳ, ಬೆಳಗ್ನಾಗ ಏನೇನ್ ಕೆಲಸ ಎಸ್ ಮಾಡ್ತಾರ ಅನ್ನೋದು ನನಗೆಲ್ಲ ಗೊತ್ತೈತಿ. ಆದ್ರ ಈ ಕತ್ತಲ್ದಾಗ ಮಾಡೋದೇ ನಂಗೆ ಗೊತ್ತಿಲ್ಲ. ಸ್ವಲ್ಪ ಹೇಳ. ಮಾಡೋದೇ ಮಾಡ್ತಾರ. ಅದನ್ನ ಏನ್ ಮಾಡ್ತಾರ? ಕತ್ತಲ್ದಾಗ ಕೈ ಹಾಕಿ ಕೈ ಆಡಿಸಿ ಒಳಗೆ ಏನೇನದಾವ ಅದ್ರ ಸೈಜು ಗಾತ್ರ ಒಂದು ಬಿಡಲ್ದಂಗ ಎಲ್ಲ ತಿಳ್ಕೊತಾರ ನೋಡು. ಕತ್ತಲ್ನೇ ಕೈ ಆಡಿಸಿ ಸೈಜ್ ತಿಳ್ಕೊಂತಿ? ಕತ್ತಲ್ನೇ ಕೈ ಆಡಿಸಿದ್ರ ಸೈಜ್ ನಿನಗೇನು ಗೊತ್ತಾಗುತ್ತೆ? ಯಾವಾಗ್ಲೂ ಬೆಳಕ್ ಹಾಕಿ ನೋಡ್ಬೇಕು, ನೋಡಿದ ಬಿಡ್ಲ ತಿಳ್ಕೊಬೇಕು ಇದ್ರ ಸೈಜ್ ಇಷ್ಟ ಅದ. ಕೋಳಿ ಸೈಜ್ ನೋಡಕತ್ತಿ ಹಿಂಗತ್ತೆ ಮಾಡ್ತಿರ್ಬೇಕು. ಏನು ಗೊತ್ತಿಲ್ಲ ನೋಡಪ್ಪ, ನೀ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನೀ ಸೈಜ್ ಅರ ನೋಡು, ಬಿಟ್ಟರ ಬಿಡು. ನೀ ಏನ್ ಬಂದ ನಮ್ಮ ಮನೆಗೆ ಲೈನ್ ಹಾಕಿ ಕೊಡ್ತೀವೋ ಏನ್ ಇಲ್ಲ ಅಷ್ಟೇ ಬಿಡು. ನಾನು ಏ ಲಿಂಗಿ, ನೀ ಲೈನ್ ಹಾಕ್ಸ್ಕೋತಂದ್ರೆ ನಾ ಲೈನ್ ಹಾಕಕ್ ರೆಡಿನೇ. ಮತ್ ನಾನು ರೆಡಿ. ಅಲ್ಲ, ನಿಮ್ಮ ಮನ್ಯಾಗ ಏನೇನಾಗ್ಯದ ಏನೇನಿಲ್ಲ, ಎಲ್ಲಿ ವೈರಿ ಕೆಟ್ಟದ ಬಿಟ್ಟದ ಎಲ್ಲ ಒಂದ್ ಸರಿ ನಿಂದ ಎಲ್ಲ ಕಳೆದ ಚೆಕ್ ಮಾಡದನಪ್ಪ ಅಂದ್ರೆ ಬಕ್ಕದ ಬೆಳಗ್ ಬೀಳ್ತದ ನೋಡಿ. ಇಲ್ಲೇ ಹೊಸು ಬಿಸ್ತ್ಯಾ ಬಿಚ್ಚ ಹಂಗ ಗಾಳಿಗೆ ಹೋಗು. ಈ ಗಾಳಾಗ ಹೋದ್ನಿ ಅಂದ್ರೆ ಹೆಂಗ ಹೋಗ್ಬರ್ರೆ? ಮೊದ್ಲ ಮದ್ವಿ ಬೇರೆ ಆಗಿಲ್ಲ ನಮ್ದು, ಮತ್ತೆಲ್ಲ ಅನಾಹುತಿ ಕೇಡಾಗೋದು. ನೀ ನೋಡ್ಬೇಕು, ನೋಡ್ ಮತ್ತೆ ಶಾರ್ಟ್ ಹೊಡಿಸ್ಕೊಂತ ಹಂಗಿಂಗಂತೀಯ. ಮತ್ ಕತ್ಲಿನಾಗ ಎಲ್ಲರ ಕೈ ಇಟ್ಟು ಶಾರ್ಟ್ ಹೊಡ್ ಬಂದಿರ. ಯಾಕಂದ್ರೆ ಶಾರ್ಟ್ ಹೊಡೆದ್ರ ಒಂದೇನೆ ಒಂಥರ ಜುಮ್ ಅಂತ. ಹೌದಾ? ಅಲ್ಲ, ಶಾಟ ಬರೋದು ಕೂಡ ಸುಮ್ಮನೆ ಇಲ್ಲ ನೋಡು. ಒಂದಕ್ಕೊಂದು ಮೆತ್ಕೊಂಡ್ರ ಹಂಗ ಆಗ್ತಾವ. ಒಂದ್ಸರಿ ಹೇಳಿ ನಿಮ್ ಮನೆಗೆ ಬಂದು ಎಲ್ಲ ರಿಪೇರಿ ಮಾಡ್ತೀನಿ, ಅವಾಗ ಬಕ್ಕನ್ ಬೆಳಕ್ ಚೆಲ್ತದ. ಹೌದಾ? ಯಾವಾಗ ಬಂದು ರಿಪೇರ್ ಮಾಡ್ತೀರಾ? ನೀ ಯಾವಾಗ ಕರೆದೇವಾಗ? ಏನ್ ರಿಪೇರ್ ಮಾಡ್ತೀರಾ? ಕರೆಂಟ್ ಕರೆಂಟ್ ರಿಪೇರ್ ಹೆಂಗ ಬರ್ತಾ? ನೀ ಎದ್ರಾಗ ರಿಪೇರ್ ಮಾಡ್ತೀಯಾ? ಎದ್ರಾಗ ರಿಪೇರ್ ಮಾಡ್ತೀನಿ ನೋಡು. ಕಂಬಕ್ಕೆ ಕಾರ್ಬಾನ ಬಂದಿದ್ದು ತೆಗೆದು ಒರೆಸಿ ತಿಕ್ಕಿ ಹಾಕ್ತೀನಿ. ಕೆಳಗಿನಂತಂದ್ರೆ ಇದು ಮೀಟರ್ ತುಂಬಾ ಡೇಂಜರ್. ಇಲ್ಲಿ ಸೀಲ್ ಹಾಕಿರ್ತಾರ, ಯಾರು ಕೈ ಆಡ್ಸಕ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ನಾಜುಕು. ಅದಕ್ಕಾಗಿ ಯಾರನ್ನ ಬೇರೆದವ್ರ ಕೈ ಆಡಿಸ್ರಪ್ಪ ಅಂದ್ರೆ ನಾ ನೋಡಂಗಿಲ್ಲ. ಸೀದಾ ಬೇಕಾದ್ರ ನಾನಾಗಿನ ನೋಡನಪ್ಪ ಅಂದ್ರೆ ಚಿಂತೆ ನೋಡಮ್ಮ. ಅಂದ್ರೆ ಕೆಳಗಿನ ಮೀಟರ್ ಬಹಳ ಸೂಕ್ಷ್ಮ ಇರುತ್ತೇನು? ಅದನ್ನ ಯಾರು ಓಪನ್ ಮಾಡ್ತಾರ ಅವ್ರ ಹತ್ರ ರಿಪೇರ್ ಮಾಡ್ಬೇಕೇನು? ಬೇರೆಯವ್ರು ಬಂದು ಓಪನ್ ಮಾಡಿದ್ರೆ ನೀವು ರಿಪೇರ್ ಮಾಡಕ್ ಬರಲ್ಲೇನು? ಸಿಲ್ ನಾವೇ ಹಾಕಿರ್ತೀವಿ, ಅದಕ್ಕೆ ಬೇರೆದವ್ರು ರಿಪೇರಿ ಮಾಡಿದ್ರೆ ನಾವು ನೋಡಲ್ಲ. ನಾವೇ ತೋರ್ಸಂಗಿಲ್ಲ. ನೀನೇ ಬಾ, ನೀನ ಸೀಲ್ ಓಪನ್ ಮಾಡು, ನೀನೇ ರಿಪೇರ್ ಮಾಡು, ಮತ್ತೆ ನೀನೇ ಬಂದು ಮುಚ್ಚೋಗ್ಬಿಡು. ಏನು ಮೀಟ್ರ್ ಲಾಕ್ ಹಾಕಿರ್ತೀವಿ ಅದಕ್ಕೆ. ಮತ್ತೆ ಅದನ್ನ ಲಾಕ್ ಹಾಕಿ ಹೋಗು ಅಂತ ಹೇಳಿದ್ನೇನು. ಚಾವಿನೇ ನಂಬಲ್ಲಿ. ಯಾವಾಗ ನೋಡಿದ್ರೆ ಬರೀ ಕೆಳಗೆ ನೋಡಂಗೆ ಇರ್ತೀರಲ್ಲ, ಯಾಕಲ್ಲಿ ಕರೆಂಟ್ ಹೋಗೋದೇ ಇಲ್ಲ.
ಹುಡುಗಿ ಕೆಳಗಿನ ಓಣ್ಯಾಗ ಭಾರಿ ಮಜಾ ಐತಲ್ಲಿ. ಅದೇಂಗ ಯಾಕಂದ್ರ ಹಸಿ ಜಾಗದಾಗ ಅರ್ಥಿಂಗ್ ಇತ್ತಪ್ಪ ಅಂತಂದ್ರ ಬರಾಬರ್ ಲೈನ್ ಸಪ್ಲೈ ಆಗ್ತದ. ಯಾಕಂದ್ರ ನೀನು ನನ್ನ ಕೈಲಿ ಒಂದು ಸರಿ ಮಾಡಿಸ್ಕೊಂಡು ನೋಡು. ಶಾರ್ಟ್ ಹೊಡೆದ್ಮೇಲೆ ಅದು ಜುಮ್ 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 ಅಂತ ಒಳಗೆಲ್ಲ ಹೋಗ್ತೈತೆ ಅಂತ ಹೌದಾ? ಏನ್ ನಾನೆಲ್ಲ ನಿನ್ ಜೊತೆ ಶಾರ್ಟ್ ಹೊಡ್ಸ್ಕೋಬೇಕಂತ ಅನ್ನೋ ಆಸೆ ಬಾಳಿ ಇತ್ತು. ಆದ್ರೆ ನಮ್ಮ ಅಪ್ಪ ಇದಾನಲ್ಲ, ನಮ್ಮ ಅಪ್ಪನ ಕೇಳಿ ಆಮೇಲೆ ಹೇಳ್ತೀನಿ ತಗೋ. ಹೇ ಹುಡುಗಿ ಇಲ್ಲೇ ದಾರಿ ಬಿಟ್ಟಿದ್ ನೋಡಿ. ಅಲ್ಲ ಈ ಅರ್ಥಿಂಗ್ ಮಾಡಿಸ್ಕೊಳ್ಳೋದಕ್ಕ ನಿಮ್ಮ ಅಪ್ಪ ಕೇಳೋದಕ್ಕ ಏನೈತಿ? ನಿನಗ ಬರೋಬ್ಬರಿ ಕರೆಂಟ್ ಬೇಕಾಯ್ತು ಅಂದ ಮಾಡಿಸ್ಕೊಂಡು ನೋಡಿ ಅರ್ಥಿಂಗ್. ಕೇಳ್ಬೇಕು. ಮೀಟ್ರ್ ನಮ್ಮ ಅಪ್ಪ ಕಷ್ಟಪಟ್ಟು ತಯಾರು ಮಾಡಿದ್ದದು. ಅವ ಹೇಳೋದು ಕಂಡ ಕಂಡ ಕೈಯಾರ ದಿವಾಳೆ ತಗೋತದು. ಅದಕ್ಕೆ ಒಂದ್ ಮಾತು ಕೇಳ್ತೀನಿ, ಕರೆಂಟು ಜನ ಬರ್ತಾರ. ಆ ಜನಕ್ಕೆಲ್ಲ ಅಡಿಗೆ ಮಾಡಕ್ಕೆ ನಾನ ಮತ್ತ ಅವ್ರಿಗೆ ಅಡಿಗೆ ಮಾಡ್ಕೊಂಡು ಮಿಕ್ಸರ್ ಚಾಲು ಇರ್ಬೇಕಾ? ಅದೇ ಚಾಲು ಇರ್ಲಿಲ್ಲ ಅಂದ್ರೆ ಅಡಿಗೆ ಹೆಂಗಾಗುತ್ತೆ? ಒಂದೇ ಮಾತು ಹೇಳ್ತೀನಿ ತಿಳ್ಕೊ, ನಾಳೆ ಅಂದ್ರೆ ಊರ ಕರೆಂಟ್ ಇರ್ಲಿಲ್ಲ, ನೀನೊಬ್ರಿ ಕಟ್, ನೀನು ಕಟ್, ನಿಂದು ಕಟ್. ನೋಡ ಲುಕ್ಕಲ್ಲಿ ಕಿಕ್ಕಿರ್ಬೇಕು, ಹಾಡು ಹಾಡಲ್ಲಿ ದಮ್ ಇರ್ಬೇಕು. ನೋಡ ಲುಕ್ಕಲ್ಲಿ ಕಿಕ್ಕಿರ್ಬೇಕು, ಹಾಡು ಹಾಡಲ್ಲಿ ದಮ್ ಇರ್ಬೇಕು. ಏ ಹುಡುಗಿ, ನಮ್ಮೂರಾಗ ನಾವು ಕಣ್ಣು ಹೊಡೆದ್ರ ಬಾದಾಮಿ ಹುಡುಗಿ ಮನಸ್ಸು ಕುಣಿಬೇಕು. ಕುಣಿಸಕಂತಾನೆ ನಾನ್ ಬಂದೆ, ಬಾಳ ರಾಜ. ಇಂಡಿ ಕಳಲ ಈ ಗೋಲಕು ಮಾಸ್ತರ ಗಾಡಿ ಗುಂಡಿಗೆ ಹಳ್ಳ ಹೊಡಿತಾರ
ಇನ್ನು ಗೊತ್ತಾಗ ಮಡು ಅವ್ರ ಚಿಂತೆ ಮಾಡ್ಬೇಡಿ ಗಿಂಡಿ ನಿನಗ ಕೊಟ್ಬಿಡ್ತೀನಿ ಗಿಂಡಿ ಹುಷಾರ ಜೋಪಾನ ಮಾಡ್ಕೊಂಡು ಮತ್ತೆ ತಗೊಂಡ್ ನನ್ ಕೈ ಕೊಟ್ಬಿಡು ಮತ್ತೆ ಮುಚ್ಚಿಟ್ಟದನ್ನ ತೆಗಿಬೇಡ ಸೋಕತ್ತದು ನನಗ ಸುಮ್ಮ ನೋಡೋದು ಪೂಜೆ ಮಾಡೋದು ಅಲ್ಲಿಡೋದು ಏನು ಗಿಂಡಿ ಎಲ್ಲಿರ್ತು ಜಗಲಿ ಮ್ಯಾಗ ಹೆಂಗಿರ್ತು ಆ ಹೆಂಗಿರ್ತು ಮುಂದಗಿರ್ತತಿ ಮ್ಯಾಲೊಂದು ಬಾಯಿ ಇರ್ತತಿ ಅಲ್ಲಿ ನೋಡಿಲ್ಲ ಅನ್ನಿ ನಾನು ನೋಡಿಲ್ಲ ಟೆಸ್ಟ್ ಮಾಡ್ತೇನೆ ಟೆಸ್ಟ್ ಮಾಡ್ತೇನೆ ಟೆಸ್ಟ್ ಮಾಡ್ತೇನೆ ಟೆಸ್ಟಾ ಹಾ ಮತ್ ಗಿಂಡಿನ ಕೋದ್ಲ ಅಂದ್ಮೇಲೆ ಟೆಸ್ಟ್ ಮಾಡೋಣ ಬಿಟ್ರೆ ಗೆಂಡಿಗೆ ಗಣಸ್ಗೆ ಏನ್ ಸಂಬಂಧ ಐತಿ ನನಗೆ ತಿಳಿಯಂಗ್ ಮಾತಾಡು ಅಲ್ಲ ಗೆಂಡಿಗೆ ಗಣಸ್ಗೆ ಸಂಬಂಧ ಏನೈತಿ ಏನಿರೋದೆಲ್ಲ ಗಿಂಡ್ಯಾಗ ಹೌದಾ ಮತ್ ಅದಕ್ ಗೊತ್ತಿಲ್ಲ ಅಂದ್ರೆ ಗಿಂಡಿಗೆ ಸಂಬಂಧ ಏನಿದೆ ಅದಕ್ಕೆ ಹೇಳ್ತೀವಿ ಟೆಸ್ಟ್ ಮಾಡ್ತೇನೆ ಟೆಸ್ಟ್ ಐತ ಹಿಂಗಿರ್ತಾರ ನಮ್ಮ ಹಾವು ಯಾವಾಗ ಎದ್ದೋತಾರ ಯಾವ ಮಕ್ಕೋತಾರ ಯಾವ ಮುಸುಕ್ನ ಮಾಡೋದು ನಮಗ ತಿಳಿಯಂಗಿಲ್ಲ ಆತ ಇವ್ ನೋಡ್ ಬಿಡುದಿಲ್ರಿ ಮಜಾ ಮಾಡ್ಬೇಕು ಇವ ನೋಡ್ರಿ ಕಬೀರ್ದಾಸ ಇವನ್ ಬಾ ಮಣ್ಣು ಹಾಕ್ಲಿ ಅವನು ನಾನೇ ಬಿಡವಲ್ಲಾಗೇನು ಇವತ್ ನನಗಾಗಿ ಸಿಗ್ಲಿ ಅವನ ಪಚಿತಿ ಮಾಡಿ ಕೇಳ್ತೀನಿ ಅರೇ ಅಲ್ಲ ನಮಗೂ ಏಟ್ ಬೇಸರ ಐತ್ರಿ ಮುಂಜಾನೆ ಹಿಡಿದು ಸಂಜೀತನ ಕೆಲಸ ಮಾಡ್ಬೇಕು ಮುಂಜಾನೆ ಮಾಡ್ಬೇಕಾದ್ರ ಬಿಸಿಲು ಬಹಳ ಐತಿ ಸಂಜೀಗ್ ಮಾಡ್ಬೇಕಂದ್ರ ಬೆಳಕು ನಹಿ ನಾ ತಾಕಿದಾಗ ಪಾನಿ ನಹಿ ನಮ್ದಕ್ಕೂ ಯಾರು ಪ್ಯಾರ್ ಮಾಡಲ್ಲ ನಮ್ದಕ್ಕೂ ಇನ್ನ ಶಾದಿ ಗೀದಿ ಆಗಿಲ್ಲ ನಮ್ದಕ್ಕೂ ಬಹಳ ಪರೇಶಾನೆ ಆಗೈತಿ ನಮಸ್ಕಾರ ಸರ ಅದಲ್ಲಂಗಮ್ಮ ಅಯ್ಯೋ ಅಲ್ಲ ಅಲ್ಲಿ ಸಂಬಂಧ ಅಡ್ಡಾಡ್ ಕಾಲಾಗಿನ ಚಪ್ಪಲ್ ಹರಿದು ಊಟ ಹಾಕೊಂಡ್ಬಂದಿದ್ದೀವಿ ಅರೆ ಜಾಗಾರ ಹೇಳ್ರಿ ಇಂತಲ್ಲಿ ಇರ್ತೀವ ಅಂತಂದು ಅಲ್ಲೇ ಹುಡುಕಾಡ್ಕೊಂಡ್ ಬರ್ತೀವಿ ಯಾಕೆ ಸುಮ್ಮನೆ ನಮ್ಮನ್ನ ಹರ್ಕೊಳಕ್ ಹಚ್ತೀರಿ ಅರೆ ಲಂಗಮ್ಮ ನಮ್ದಕ್ಕೂ ನಾವು ಬಾಯ ಮಣಕೈನ ತುರ್ತಿ ನೋಡು ಅದು ಲಂಗಮ್ಮ ಅಲ್ಲದು ಚೆನ್ನಾಗ ಲಿಂಗಮ್ಮ ವೈಸ್ ಮೈ ಬೋಲೆ ಸರ್ ಹೋ, ಏನು? ಈ ಮುಂದೆ ಪೂಜಿ ಗಾಮ ಲಂಗಮ್ಮ ನಿನ್ನ ನೋಡಿ ಚೊಣ್ಣ ಉಚ್ಚವ ಹೊಡಿತೀನ ಚೆನ್ನಾಗ ಲಿಂಗಮ್ಮ ಅಂತನ್ನು ಲಂಗಮ್ಮ ವೈಸ್ ಮೈ ಬೋಲೆ ಸರ್ ನಮ್ಗೂ ಹೀಗೆ ಗೊತ್ತಾ ವಯಸ್ಸು ಅರೆ ನಮ್ದಕ್ಕೂ ಮುಂಜಾನೆ ಹಿಡಿದು ಸಂಜಿತನ ಇಲ್ಲೇ ಬಿರ್ತಾ ಇದ್ದವು ನಮ್ದಕ್ಕೂ ಕಾಮೂ ಇಲ್ಲ ಮಾಡಂದ್ರೆ ಹ್ಯಾಂಗ್ ಮಾಡ್ಬೇಕು ಎಲ್ಲರೂ ಏನಂತಾರ ಹಿಂದ ಮಾಡು ಮುಂದ ಬಿ ಮಾಡಿದ್ರು ಅಚ್ಚ ಕಾಣಲ್ಲ ಹಿಂದ ಮಾಡಿದ್ರು ಬಿ ಅಚ್ಚ ಮನುಷ್ಯ ಎಷ್ಟೊತ್ತು ಕಾಮ್ ಮಾಡ್ತಾನ ನಮ್ದಕ್ಕೂ ನಮ್ಗ ಕೆಲಸ ಇಲ್ಲ ಅಂತ ನಮ್ದಕ್ಕೂ ಸಿಟಿಗೆ ಹೋಗಿ ಒಂದು ಸಿನಿಮಾಕ ನೋಡ್ಲಕ್ಕ ಹೋಗಿದ್ದಾವ್ ಸಿನಿಮಾ ಪಿಕ್ಚರ್ ನೋಡಕ್ಕ ಹೋಗಿದ್ದಾವ್ ಆ ಕನ್ನಡಿ ರವಿಚಂದ್ರನಕ್ಕ ಸಿನಿಮಾ ಇತ್ತಲ್ಲ ರಂಡಿಕಾ ಧೀರ ಆ ಪಿಕ್ಚರ್ ಮರ್ಯಾದೆ ಕಳ್ದಿ ಅದು ರಂಡಿ ಕತೀರ ಅಲ್ಲದು ರಣಧೀರ ವೈಸ್ ಮೈ ಬೋಲೆ ಸರ್ ಏನಂದಿ ವೈಸ್ ಮೈ ಬೋಲೆ ಸರ್ ಹಂಗಂದ್ರೇನು ರಂಡಿಕಾ ಧೀರ ರಣಧೀರ ಅದೇ ವೈಸ್ ಮೈ ಬೋಲೆ ಸರ್ ಅದ ಹೇಳ್ ಮುಂದೆ ಏನಾಯ್ತು ಅಲ್ಲಿಂದ ನಮ್ದಕ್ಕೂ ಒಂದು ಮೋಟಾರ್ ಖರಾಬ್ ಆಗಿತ್ತು ರಿಪೇರಿಗೆ ಕೊಟ್ಟಿದ್ದಾವ್ ಒಂದು ಮೋಟಾರ್ ಕಿ ಖರಾಬ್ ಆಗಿತ್ತು ಪಾನಿ ಕಿ छोड़ತಾವಲ್ಲ ಆ ಮೋಟಾರ್ ಕಿ ಖರಾಬ್ ಆಗಿತ್ತು ಅಲ್ಲಿ ನಾವು ರಿಪೇರಿ ಕೊಟ್ಟಾಗ ಬುರ್ರ ಅಂತ ಅಶೋಕ್ ಸಾಹೇಬರು ಬಂದರು ಹೌದು ನಮ್ದಕ್ಕೂ ಕಾರು ಬುರ್ರ ಅಂತ ಬರ್ತದ ಪರ್ರ ಅಂತಂದ್ರೆ ಟ್ರಾಕ್ಟರಿ ಆಯ್ತದ ಅರೆ ನಿಮ್ದಕ್ಕೂ ತಿಳಿಯಂಗಲ್ಲ ಲಂಗಮ್ಮ ನಿಮ್ದಕ್ಕೂ ಚಲೋ ಕಿವಿ ಸಾಬು ಮಾಡಿ ಕೇಳ್ತಾ ಹಾಕ್ಯ
ಲಂಗೆಮ್ಮ ಹೊಡಿ ಅದನ್ನ ಹೊಡಿನಿ. ವೈಚ್ ಮೈ ಬಲಸ್ ಹಾ, ಆಯ್ತು. ಅವರು ಬಂದರು, ನಮ್ದಕ್ಕೂ ಹಸು ಆಗಿದ್ವು. ಹೋಟೆಲ್ಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿದ್ರು. ಏನು ಊಟ ಇತ್ತು ನಿಮ್ದಕ್ಕೂ ಮಾಲೂಮ್? ಊಟ ಏನ್ ಮಾಡಿದ್ರಿ? ಅವ್ರೇ ಅವ್ರು ನಮ್ದಕ್ಕ ಬೆದಿಗ್ ಬಂದಿದ್ದು ಕಾಯಿ ಊಟ ಮಾಡ್ಸಿರು. ಏನ್ ಮಾತಾಡ್ತೀಯ? ಬಾಯಾಗ ಮಣ್ಣು ಹಾಕ್ಲಿ. ನೀನ್ ಏನ್ ಗಂಟಲಲ್ಲಿ ಎರಸ್ಲಿ? ಏನ್ ಕಾಯಿ? ಅದು ಬೆದಿಗ್ ಬಂದಿದ್ದು ಕಾಯಿ. ಅದೇ ಕೆಳಗ ಕರ್ರುಗಿರ್ತದ, ಮ್ಯಾಗ ಹಚ್ಚುಕ ಮುಳ್ಳು ಬರ್ತದ, ಮ್ಯಾಗ ಒಂದು ಗುಂಡಿ ಇರ್ತದಲ್ಲ. ಹಿಂಗ ಇರ್ತದಲ್ಲ ಛತ್ರಿ ಗತಿ ಗೋಲ, ಕೆಳಗ ಕರ್ರಗ, ಮ್ಯಾಗ ಹಚ್ಚಗ ಮುಳ್ಳು. ಅದೇ ಬೆದಿಗ್ ಬಂದಿದ್ದು ಕಾಯಿ. ಬೆಂಡೆಕಾಯಿ ತುರುಗ್ಲಿ. ಅದು ಬೆದಿಗ್ ಬಂದಿದ್ದ ಕಾಯಿ ಅಲ್ಲದು, ಬದ್ನಿಕಾಯಿ. ಮುಂದೇನಾಯ್ತು? ಅವರು ಬಂದು ಯಾರ್ದು ನಂಬಿಕಾಯಿ ನಿಂಬಿಕಾಯಿ ಅವಳಪ್ಪ, ನಂಬಿಕಾಯಿ ಅಲ್ಲದು. ನಂಬಿಕಾಯಿ ಅಲ್ಲ, ಲಿಂಬಿಕಾಯಿ. ಹಾ ನಂಬಿಕಾಯಿ. ಇಟ್ಟಿರ್ತಾರ ಲಿಂಬಿಕಾಯಿ. ಹಾ ಇಟ್ಟಿರ್ತಾವಲ್ಲ ಗೋಲ್ ಗೋಲು. ನಿಂಬಿಕಾಯಿ ಅವು. ಅದೇ ವೈಚ್ ಮೈ ಬಲಸು. ಹಂಗಂದ್ರೆ ಏನು? ಅದೇ ಮೈ ಬಲಸು ಕೊಯ್ ಸಚ್ಚ ಅಂತ. ಬೋಲ್. ಅರೆ ಅವ್ರು ಕರ್ಕೊಂಡು ಇದು ಅದಕ್ಕೆ ನಿಂಬಕ್ಕ ಅದು ಹಿಂಡಿದ್ರ ಹಳಿ ಇತ್ತು. ರಸ ಸಿಗಿದಲ್ಲ ಅದ? ಹಾ ಅದು ಉಂಡ್ರೆ ಹಳಿ ಇತ್ತು. ಹಳಿ ಅಂದ್ರೆ ಏನು? ಒಂಥರ ಹಿಂಗ ಕಟ್ಟ ಆಗ್ತದಲ್ಲ ಹಳಿ ಹುಳಿ. ವೈಚ್ ಮೈ ಬಲಸ. ಹಂಗಂದ್ರೆ ಏನು? ಅದೇ ನಾ ಹೇಳಿದ್ದು. ಹೇಳೋದಿಲ್ಲ ಯಾರು ಹೆಂಗಂದ್ರೆ? ಜೋರ್ಜ್. ಅರೆ ಲಂಗಮ್ಮ. ವೈಚ್ ಮೈ ಬಲಸ. ನೀ ಹಿಂಗೆಲ್ಲ ಅರ್ಧ ಭಾಷೆ ಎಲ್ಲ ಸೇರ್ಸ್ಕೊಂಡು ಮಾತಾಡಿದ್ರೆ ನಾನು ಒಂದು ಗೊತ್ತಾಗಲ್ಲ. ನೀನೇ ತೆಲುಗಾರ ಮಾತಾಡು, ಕನ್ನಡ ಮಾತಾಡು, ನಮ್ ಸ್ವಲ್ಪ ತಿಳಿಸ್ತಾವ. ಒಂದು ಭಾಷೆ ಸೇರ್ಸ್ಕೊಂಡು ಪಿಸ್ರು ಮಾಡಿ ಮೊಸರಾಗಿ ಬಿಟ್ರ ನಮ್ಗೆ ಯಾವ ಭಾಷೆ? ಅರೆ ಲಂಗಮ್ಮ, ನಾವು ಕನ್ನಡಿ ಉರ್ದಿ ಎರಡು ಮಿಕ್ಸ್ ಮಾಡಿ ಹೇಳ್ತಾವ. ಮತ್ತ ನಾವು ಇಂಗ್ಲಿಷ್ ಹೇಳಿದ್ರ ಕಡಿ ನಿಂದ್ರಸ್ತಾವ. ಇಂಗ್ಲಿಷ್ ಕಡಿ ನಿಂದ್ರಿಸ್ತಾವ. ಮತ್ ಕನ್ನಡ ಅದು ಕಾಟ ನಿಂದ್ರಸ್ತಾವ. ಹಿಂದಿ ಅಗಳಾಡಿಸ್ತಾವ. ಅಗಳಾಡಿಸ್ತೇನ? ತೆಲುಗು ಅರೆ ಆ ಕಡೆ ಸುತ್ತಾಡಿಸ್ತಾವ. ಮರಾಠಿ ಮಧ್ಯದಾಗ ಏನ್ ಆಟಕಾಸ್ತಾವ. ಅದ ಉರ್ದು ಬುರ್ರ ಮ್ಯಾಗ ಹಾರಿಸ್ತಾವ. ಇನ್ನೊಂದು ಕೆಳಗೆ ನಿನ್ನ ಬಾಯ ಸಿಕ್ಕಿ ಎಲ್ಲಾ ಭಾಷೆ ಶಗಣಿ ತಿಂದು ಹೋದೆ ನೋಡು. ಅಲ್ಲೇ ನೀ ಏನ್ ಮಾತಾಡಿದ್ರು ನೀ ಅದನ್ನ ಹೋದ್ರವ. ಯಾಕಂದ್ರೆ ನಂದು ನಿನಗ್ ತಿಳಿಯಂಗಿಲ್ಲ, ನಿಂದು ನನಗ್ ತಿಳಿಯಂಗಿಲ್ಲ. ನಾವ್ ಏನ್ ಮಾತಾಡ್ತೀವಿ ಅನ್ನೋದು ಮಾತ್ರ ಒಂದು ಗೊತ್ತಾಗೋದಿಲ್ಲ. ಅದೆಲ್ಲ ಇರ್ಲಿ, ನಿನ್ ಟಾಕಿ ಒಳಗ್ ನೀರ್ ಇಟ್ಕೊಂಡು ನಮ್ ನಳಕ್ ಯಾಕೆ ನೀರ್ ಬಿಟ್ಲ ಮಗ? ಬೋಲ್. ಅರೆ ಲಿಂಗಮ್ಮ ಬಾಯಿ, ಲಂಗಮ್ಮ ಬಾಯಿ. ನೀವ್ ಸೊಳ್ಳ ಹುಚ್ಚ ಮಾಡಿದ್ ನೋಡಿ ಇನ್ನೊಂದ್ಸಲ. ಅರೆ ನಮ್ದಕ್ಕೂ ಟೈಟ್ ಕಟ್ಕೊಂಡಾವ. ನಮ್ದಕ್ಕೂ ಅಲ್ಲಿ ಬಂದು ನೋಡ್ತಿದ್ವಿ, ಮೋಟರ್ ಸುತ್ತಿತ್ತು, ಅದಕ್ಕೆ ಬಂದಿಲ್ಲ. ಈಗ ನಾವು ಹೋಗಿ ರಿಪೇರಿ ಮಾಡ್ಕೊಂಡು ಬಂದು ಹಸ್ತಾ ಬಿಡ್ತಾವ. ಮತ್ತೆ ರಿಪೇರಿ ಮಾಡ್ಕೊಂಡ್ ಬಂದು ಬಿಡ್ತಿ. ಅದ್ ಏನ್ ಬಿಡ್ತೀವೋ ಏನೋ, ನಳದಾಗ ನೀರ ಬರುವಲ್. ಬೆಳತನಕ ಸಳಿಯಾಡ್ ಸಾಕಾಗೋಯ್ತು. ಒಂದ್ ಮನೆಯಲ್ಲ ಉದುರ್ಬೇಕಂದ್ರೆ ನಳದಾಗ ನೀರು, ಅದು ಬೆಳಗು ಮುಂಜಾನೆ ಬಂದು ಅರ್ಧ ಕೂಡ ತುಂಬಿರಂಗಿಲ್ಲ. ಅದಿಗೆ ಜಲ್ ಮನೆ ಹಾಕೊಂಡು ಜೋತ್ ಬಿದ್ದು ನಿಂದಿರ್ತೀವಿ. ಆ ನಮ್ಮನ್ನು ಸೋರ್ಸಿದ್ರೆ ನಮ್ಮದು ತುಂಬಂಗಿಲ್ಲ, ನಿಮಗೂ ಸಮಾಧಾನ ಏನ್ ಹಬ್ಬದ ತಿಳ್ಕೊತೀರ? ಜಾಸ್ತಿ ಕೆಲಸ ಮಾಡಲ್ಲುದ್ರ ಜಿಂಗ್ ಹಿಡ್ದೈತಿ. ಬಂದು ನೋಡಿ ಅದ ಟೈಟ್ ನೋಡ್ಕೊಂಡು ಸೊಲ್ಯೂಷನ್ ಹಚ್ಚಿ ಅದ್ರ ಮ್ಯಾಪ್ ಕಪ್ಲಿಂಗ್ ಇಳಿಸ್ದಿರ ಮುಂದೇನಾಗ್ತದೆ ನಿನಗೆ ಗೊತ್ತಲ್ಲ. ಒತ್ತೆ ಕುಂದ್ರಿಸಿ ಟೈಟ್ ಮಾಡಕ್ ಬರೋದಿಲ್ಲ, ಸುಲೇಜನ್ ಹಚ್ಚಿ ಟೈಟ್ ಮಾಡೋರು ನೀವು. ಸೊಲ್ಯೂಷನ್ ಟೈಟ್ ಹಚ್ಚಿ ತಿರುವು ಮುರ್ಕೊಂಡ್ರೆ ಏನ್ ಮಾಡ್ತಿ? ಮುರಿಯಂಗಿಲ್ಲ, ನಮ್ದಕ್ಕೂ ಸ್ಟ್ಯಾಂಡರ್ಡ್ ಹಿಂಗೆ. ತಳಗೊಂದು ಹೋಲು ಇರ್ತದಲ್ಲ, ಆ ಹೋಲಿನಾಗ ಅದಕ್ಕೆ ಸಿಕ್ಸಿದ ಒಳಗ ಸಿಗಾಸಿ ಮುರ್ಕೊಂಡಿ ಆಮೇಲೆ ಉದ್ರಿದ್ರೆ ಹುಡ್ಕಾಡೋದು ಕಷ್ಟ ಆಗುತ್ತೆ ನೋಡು. ಯೋಚನೆ ಮಾಡಿ ಬಿಡು. ಆಯ್ತು ಬಿಡ, ನೀ ಹೇಳ್ದಂಗೆಲ್ಲ ರಿಪೇರಿ ಮಾಡಿಸ್ತೀನಿ. ಅದಕ್ಕೆ ಏನೇನ್ ಬೇಕನ್ನೋದು ಲಿಸ್ಟ್ ಕೊಡು.
ಅರೆ ನಾನು ನಿಮ್ದಕ್ಕೂ ಕೈಯಾಗ ಕೊಡ್ತಾ ಸಾಮಾನ್ಯಕ್ಕೆ ಇಷ್ಟು ಸಾಮಾನ್ಯಕ್ಕೆ ಇಷ್ಟು ಅರೆ ನಿಮ್ದಕ್ಕೂ ನಾಳೆ ಏನೇನು ಖರಾಬ್ ಆಯ್ತು ಅಲ್ಲ ಅದಕ್ಕೂ ಏನೇನು ಜಂಗ್ ಹಿಡದ ಏನೇನು ಮೆತ್ತಬೇಕು ಏನೇನು ಮಾಡ್ಬೇಕು ಅನ್ಬೋದು ನಿಮ್ದಕ್ಕೂ ನಾವು ಕೈಯಾಗ ಕೊಡ್ತಾವ ಹಂಗೇನಿಲ್ಲ ಲಂಗಮ್ಮ ವೈಚ್ ಮೈ ಕಾಲೇಜ್ ಇರ್ತೀನಿ ಹೌದಾ ಇಷ್ಟ ಚೋಕ್ರಿ ಇದೇ ಇನ್ನು ನಿನ್ನ ಲಿಸ್ಟ್ ಹೌದು ಏ ಮಂಗ್ಯಾನಂತ ಹತ್ರ ಬರ್ಬೇಡ ಅಲ್ಲೇ ನಿಂದ್ರು ನೀ ಇದರ ಮನೆ ಮಾಡಿದಿನ ಅರೆ ಲಂಗಮ್ಮ ಇಷ್ಟು ನಿಮ್ದಕ್ಕೂ ಏನೋ ನನಗೆ ಮುಟ್ಟುದಿಯಲ್ಲ ಬರೇ ನಮ್ದಕ್ಕೂ ದಿಲ್ಲಾಗ ಸುರ ಇದು ನಮ್ದಕ್ಕೂ ಪಡ್ತಾವನ್ನ ಹೀ ಪಡ್ತಾ ಅರೆ ಇನ್ನ ನಮ್ದಕ್ಕೂ ನಿಮ್ದಕ್ಕೂ ಅಲ್ಲಿಂದ ಇಲ್ಲಿಂದ ಜಿಗಿಬೇಕು ಆ ಕಡೆಯಿಂದ ಈ ಕಡೆ ಜಿಗಿಬೇಕು ಅರೆ ಐಸಾ ನಹಿ ಅರೆ ಬಾಯಿಲಿಂದ ಗಾನ ಹಾಡ್ಕೊತ ಜಿಗಿಬೇಕು ಕ್ಯಾ ಅರೆ ನಮ್ದುಕಿ ನಮ್ದುಕ್ಕೆ ಹಾಡ್ತಾವ್ ಅರೆ ನಿಮ್ದಕ್ಕೂ ನಮ್ ಸರಿ ಕುಣಿವೆ ಹಂಗೆಲ್ಲ ಹೇಳ್ಬಾರ್ದು ತೋರಿಸ್ಬೇಕು ಎಲ್ಲಿ ಚೋರಿ ಎಲ್ಲಿ ಜಗ ಹೇಳಂಗಿಲ್ಲ ಅರೆ ನಿಮ್ದು ನೀವು ಅಂತಾರೆ ಮಾಮ ನನಗೊಂದು ನಮೂನೆ ಆಗತೈತಿ ಏನು ಎಲ್ಲಿ ಯಾಕೆ ಮಾಡ್ತೇನೆ ನೀನು
ಬಾಮಪ್ಪ ಸುತ್ತ ಬಹುಬಂದ್ರೆ ಏನು ಏನ್ ಗೊತ್ತಾ ನಾನಿನ್ನ ಪ್ರೀತಿಸುವೆ ನೀನು ಪ್ರೀತಿ ಮಾಡು ಎಲ್ಲಿ ತನ ಹೋಗುತ್ತೋ ಹೋಗ್ಲಿ ನಮ್ ಜೋಡಿ ಕೊನೆಗೆ ಎಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ ಅದಾದ್ಮೇಲೆ ನಿಮ್ಮ ಮನೆ ನೀವು ಹೋಗೋ ನನ್ನ ಗಂಡನ ಕರ್ಕೊಂಡು ನಾವು ಹೋಗ್ತೀವಿ ಇಷ್ಟೇ ಮುಂದೆ ಬಡ್ರಿದು ಬೇಡಂತೀಯ ಹಂಗಂದ್ರೆ ಇಷ್ಟ ಇಲ್ಲ ಸಂಜೆ ಮುಂದೆ ನಮ್ಮ ಮನೆಗೆ ಬಂದ್ಬಿಡು ನಿನ್ ಕೈಯಾಗ ಕೊಡ್ತೀನಿ ನಡ ನಡ ಬರ್ಯಾ ಲಂಗಮ್ಮ ರಂಭಾ ವೀರಶಿಗೆ ಮೇನಿಕಾ ಇವ್ರ ಮೂಗರಿಗೆ ಮೀರಿಸುವಂತ ನಡನಾಟಿ ಮಾಡಿ ನನ್ನ ಮನಸ್ಸಿನ ಪೂರ ತೂತ್ ಹಾಕ್ಬಿಟ್ಟೋಡ್ರಿ